विरूपस्थं कर्मसाक्षी निर्विघ्नकृत यावत् कर्म समाप्तस्य तावत् त्वं स्वस्तिना भव। दीपमहालक्ष्म्यै नमः। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तुते। या देवी सर्वभूतेषु लक्ष्मीरूपेण संस्थिता नमस्तस्यै 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 नमो नमः। दीपमहालक्ष्म्यै नमः। दीपं प्रज्वाल्य तदेव लग्नं सुरिनं तदेव ताराबलं चन्द्रबलं तदेव विद्याबलं दैवबलं तदेव लक्ष्मीपते तेऽङ्घ्रियुगं स्मरामि। प्रारम्भकालमुहूर्तस्तु मुहूर्तोऽस्ति न गृह्णन्तु प्रारम्भकालमुहूर्तस्तु मुहूर्तो अस्तु। श्रीमन्महागणपतये नमः। प्रणो देवी सरस्वती वाजेभिर्वाजिनीमते धीनामवित्र्यवत् वाग्देव्यै नमः। इष्टदेवता ग्रहदेवताभ्यो यो धूपोत्तमः आग्रह्यः सर्वदेवानां धूपोऽयं प्रतिगृह्यताम्। दशाङ्गं गुकुलं धूपं सुगन्धं च सुमनोहरं कपिलाकृतसंयुक्तं धूपोऽयं प्रतिगृह्यताम्। आराधितदेवताभ्यो नमः। निर्विघ्नमहागणाधिपतये नमः। वनस्पतिरसोत्पन्नो गन्धाढ्यो धूपोत्तमः आग्रह्यः सर्वदेवानां धूपोऽयं प्रतिगृह्यताम्। निर्विघ्नमहागणाधिपतये नमः। दिव्य धूपम् आग्रापयामि भक्त्या दीपं प्रयच्छामि देवाय परमात्मने। त्राहि मां नरकाद्घोर दिव्यज्योतिर्नमोऽस्तु ते। धूपमाग्रापयामि दीपं दर्शयामि। महागणपतये नमः। आराधितदेवताभ्यो नमः। वनस्पतिरसोत्पन्नो गन्धाढ्यो धूपोत्तमः आग्रह्यः सर्वदेवानां धूपोऽयं प्रतिगृह्यताम्। निरुत्तरान् देवयज्ञामाशा अस्ते भूयो हविष्करणमाशा अस्ते दिव्यन्धामाशा अस्ते विश्वं प्रियमाशा अस्ते यदनेन हविषाशा अस्ते तदस्यात् तदृध्यात् तदस्मै देवारासन्तां तदग्निर्देवो देवेभ्यो वनते वयमग्निर्मानुषाः इष्टं च वीतं च उभे च नोऽध्या वा पृथिवी अगम् असस्पाताम् इह गतिर्वापस्येतं च नमो देवेभ्यः। आराधितदेवताभ्यो नमः। निर्विघ्नमहागणाधिपतये नमः। दिव्य मङ्गलनिराजनज्योतिः निराजनं समर्पयामि निराजनं दर्शयामि रक्षान् धारयामि देवता रक्षान् शिरसा गृह्णामि। आवाहितदेवताभ्यो नमः। देवता रक्षान् शिरसा गृह्णामि। ॐ शतमानं भवति शतायुः पुरुषः शतेन्द्रिय आयुष्येवेन्द्रिये प्रतिष्ठति सर्वकार्येषु निर्विघ्नेन परिसमाप्तिरस्तु। महागणपति संपूर्ण अनुग्रहता फल सिद्धिरस्तु सन्मंगलानि भवन्तु। ಸುಂದರ ಸಂಜೆಯಲ್ಲಿ ಮನೋಜ್ಞ ನೃತ್ಯಕಲಾ ಅಕಾಡೆಮಿ ಅರ್ಪಿಸುವ ಮನೋಜ್ಞ ನೃತ್ಯೋತ್ಸವ 2025ರ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅತಿಥಿ ಗಣ್ಯರೆಲ್ಲರಿಗೂ ಕಲಾಸಕ್ತರಿಗೂ ಕಲಾ ಪೋಷಕರಿಗೂ ರನ್ಮನದ ನಮಸ್ಕಾರಗಳು. ಆತ್ಮೀಯರೇ, ಮನೋಜ್ಞ ನೃತ್ಯಕಲಾ ಅಕಾಡೆಮಿ ಬೆಂಗಳೂರಿನ ಸಾಂಸ್ಕೃತಿಕ ಹೃದಯ ಭಾಗದಲ್ಲಿ ನೆಲೆಗೊಂಡಿದ್ದು ಗುರು ವಿದುಷಿ ಡಾಕ್ಟರ್ ಮಾನಸ ಪಿಯರವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಕಲಾತ್ಮಕ ಶ್ರೇಷ್ಠತೆಯ ದೀಪಸ್ತಂಭವಾಗಿ ಬೆಳಗುತ್ತಿದೆ. 2011ರಲ್ಲಿ ಸ್ಥಾಪನೆಯಾದ ನಂತರದಿಂದ ಈ ಅಕಾಡೆಮಿ ಭರತನಾಟ್ಯದ ಸಮೃದ್ಧ ಪರಂಪರೆಯನ್ನು ಸಂರಕ್ಷಿಸುವ ತನ್ನ ಧ್ಯೇಯದಲ್ಲಿ ಅಚಲವಾಗಿ ನಿಂತಿದ್ದು, ನೃತ್ಯ ಕಲೆಯ ಅಭ್ಯಾಸಿಗಳಿಗಾಗಿ ಪೋಷಕ ವಾತಾವರಣವನ್ನು ಒದಗಿಸಿ ಅವರಿಗೆ ಅಪ್ರತಿಹತ ಸಮರ್ಪಣೆ ಮೂಲಕ ನಿಪುಣತೆಯ ದಾರಿಯನ್ನು ತೋರಿಸುತ್ತಿದೆ. ಡಾಕ್ಟರ್ ಮಾನಸ ಪಿ ಅವರು ತಮ್ಮ ಭರತನಾಟ್ಯ ಯಾನವನ್ನು 8ನೇ ವಯಸ್ಸಿನಲ್ಲಿ ಮಂಡ್ಯ ಜಿಲ್ಲೆಯ ಡಾಕ್ಟರ್ ಚೇತನ ರಾಧಾಕೃಷ್ಣ PM ಅವರ ಮಾರ್ಗದರ್ಶನದಲ್ಲಿ ಪ್ರಾರಂಭಿಸಿದರು. ಅವರು ತಮ್ಮ ನೃತ್ಯ ಶಿಕ್ಷಣದ ಪ್ರಯಾಣವನ್ನು ಅತ್ಯಂತ ಶ್ರದ್ಧಾ, ಪರಿಶ್ರಮ ಮತ್ತು ತಾಳ್ಮೆಯಿಂದ ನಡೆಸಿಕೊಂಡು ವಿದ್ವತ್ ಪರೀಕ್ಷೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದರು. ಅವರು ನೃತ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಹೊಂದಿದ್ದಾರೆ. 2004ರಲ್ಲಿ ಶ್ರೀ 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 ಬಾಲಗಂಗಾಧರ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ನಡೆದ ಅವರ ರಂಗಪ್ರವೇಶ ಅವರ ಕಲಾತ್ಮಕ ಪಯಣದ ಅದ್ಭುತ ಆರಂಭವಾಗಿ ನೃತ್ಯ ಕ್ಷೇತ್ರದಲ್ಲಿ ಮಾದರಿಯಾದ ಸಾಧನೆಯನ್ನು ದಾರಿಯನ್ನು ತೆರೆದಿತು.
ನೃತ್ಯದೊಂದಿಗೆ ಜೊತೆಯಾಗಿ ಡಾಕ್ಟರ್ ಮಾನಸ ಪಿ ಅವರು ಶೈಕ್ಷಣಿಕವಾಗಿ ಕೂಡ ಅತ್ಯಂತ ಪಾಂಡಿತ್ಯವನ್ನು ಪ್ರದರ್ಶಿಸಿದ್ದಾರೆ. ಅವರು ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಪದವಿ, VLSI ಮತ್ತು ಎಂಬೆಡೆಡ್ ಸಿಸ್ಟಮ್ಸ್ನಲ್ಲಿ ಸ್ನಾತಕೋತ್ತರ ಪದವಿ ಹಾಗೂ ಡಾಕ್ಟರೇಟ್ ಪದವಿ ಪಡೆದಿದ್ದು ಪ್ರಸ್ತುತ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ತಾಂತ್ರಿಕ ಜ್ಞಾನವನ್ನು ಕಲಾತ್ಮಕ ವಿಶಿಷ್ಟತೆಯನ್ನು ಸಮಾನವಾಗಿ ಬೆಳೆಸಿದ ಅವರು ವಿದ್ಯಾರ್ಥಿಗಳಿಗೆ ಬದುಕಿನ ಪಾಠಗಳನ್ನು ಕಲಿಸುತ್ತಿದ್ದಾರೆ. ಅವರ ನೃತ್ಯ ಸಂಯೋಜನೆಗಳಲ್ಲಿ ನವೀನತೆಯ ಹನಿ ಸಹಜವಾಗಿ ಅರಿದು ಹೋಗುತ್ತದೆ. ಇದು ಪರಂಪರೆಯ ಶುದ್ಧತೆಯೊಂದಿಗೆ ಸಮತೋಲನ ಸಾಧಿಸುವಂತೆ ರೂಪುಗೊಂಡಿದೆ. ಪ್ರತಿ ಭರತನಾಟ್ಯವು ಶ್ರಾವಣ ಶಿಲ್ಪವನ್ನೇ ಪ್ರತಿಬಿಂಬಿಸುತ್ತಿದ್ದರೂ ಸಹ ಆಧುನಿಕ ಭಾಷ್ಯವನ್ನು ಹೊಂದುತ್ತದೆ. ದೇಶದಾದ್ಯಂತ ಹಾಗೂ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಅವರು ನೀಡಿರುವ ನೃತ್ಯ ಪ್ರದರ್ಶನಗಳು ಪ್ರೇಕ್ಷಕರ ಮನ ಗೆದ್ದಿದೆ. ಗಂಧರ್ವ ಮಹಾವಿದ್ಯಾಲಯ ಮುಂಬೈ ಹಾಗೂ ಕರ್ನಾಟಕ ರಾಜ್ಯ ಪ್ರೌಢ ಶಿಕ್ಷಣ ಮಂಡಳಿ ನಡೆಸುವ ಪರೀಕ್ಷೆಗಳಲ್ಲಿ ಅವರ ಶಿಷ್ಯರು ಸಾಧನೆ ಮಾಡಿದ್ದು ಅಕಾಡೆಮಿಯ ತರಬೇತಿಗೆ ಗುಣಮಟ್ಟದ ಪ್ರಮಾಣವಾಗಿದೆ. ಉತ್ತಮ ಗುರುತ್ವದ ಮಾದರಿಯಾಗಿ ಡಾಕ್ಟರ್ ಮಾನಸ ತಮ್ಮ ಶಿಷ್ಯರಲ್ಲಿಯೇ ನೃತ್ಯದ ಪ್ರಾಮಾಣಿಕತೆಯನ್ನು, ಶಿಸ್ತಿನ ಶ್ರದ್ಧೆಯನ್ನು ಬಿತ್ತಿದ್ದಾರೆ. ಅವರು ತಮ್ಮ ಹಿರಿಯ ಶಿಷ್ಯರಲ್ಲಿ ಮೂವರ ವಿದುಷಿ ಅನಘಾ ಎಸ್ ಬೀಡು, ವಿದುಷಿ ಅಮೃತ ಎಸ್, ವಿದುಷಿ ಅಂಬಿಕಾ ಎಸ್ ರವರ ರಂಗಪ್ರವೇಶವನ್ನು ಯಶಸ್ವಿಯಾಗಿ ನಡೆಸಿದ್ದು ಶಾಸ್ತ್ರೀಯ ನೃತ್ಯ ಪರಂಪರೆಗೆ ಇನ್ನಷ್ಟು ಅಮೂಲ್ಯ ಕೊಡುಗೆಯನ್ನು ನೀಡಿದ್ದಾರೆ. ಕಲಾಕ್ಷೇತ್ರದಲ್ಲಿ ನೀಡಿದ ಗಣನೀಯ ಕೊಡುಗೆಗೆ ಕನ್ನಡ ಸಾಹಿತ್ಯ ಪರಿಷತ್ ಮಂಡ್ಯದಿಂದ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಡಾಕ್ಟರ್ ಮಾನಸ ಅವರಿಗೆ ಲಭಿಸಿದ್ದು, ದೆಹಲಿ ಕನ್ನಡ ಸಂಘ, ಕರಾವಳಿ ಸಂಘ ಹಾಗೂ ಚೈತನ್ಯ ಬಳಗ ಮುಂತಾದ ಸಂಘಟನೆಗಳಿಂದಲೂ ಗೌರವಿಸಲ್ಪಟ್ಟಿದ್ದಾರೆ. ಅವರ ಪ್ರದರ್ಶನಗಳು ಅನೇಕ ಗಣ್ಯ ವೇದಿಕೆಗಳಲ್ಲಿ ಬೆಳಗಿದ್ದು, ಉದಾಹರಣೆಗೆ ಶ್ರೀಲಂಕಾದ ಕೊಲಂಬೋದಲ್ಲಿನ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಕೇಂದ್ರ, ಮೈಸೂರು ದಸರಾ ಉತ್ಸವ, ಶ್ರೀಲಂಕಾದ ಈಸ್ಟರ್ನ್ ವಿಶ್ವವಿದ್ಯಾನಿಲಯದ ಸ್ವಾಮಿ ವಿಪುಲಾನಂದ ಇನ್ಸ್ಟಿಟ್ಯೂಟ್ ಆಫ್ ಎಸ್ಥೆಟಿಕ್ ಸ್ಟಡೀಸ್, ಕೆಂಪೇಗೌಡ ಜಯಂತಿ ದೆಹಲಿ, ಅಂಕುರ ಉತ್ಸವ ಯವನಿಕ ಬೆಂಗಳೂರು, ನಾದ ನಿರಾಜನಂ ತಿರುಪತಿ, ಮಯೂರ ನಾಟ್ಯಾಂಜಲಿ ತಮಿಳುನಾಡು, ತಿರುವಾರೂರು ನಾಟ್ಯಾಂಜಲಿ ತಿರುವಾರೂರು, ಚಾಲುಕ್ಯ ಉತ್ಸವ ಬಾದಾಮಿ, ನಾಟ್ಯಾಂಜಲಿ ಚಿದಂಬರಂ ಮತ್ತು ಹಂಪಿ ಉತ್ಸವ ಮುಂತಾದ ಪ್ರಮುಖ ವೇದಿಕೆಗಳಲ್ಲಿ ತಮ್ಮ ನೃತ್ಯ ಪಟುತನದಿಂದ ಗಮನ ಸೆಳೆದಿದ್ದಾರೆ. ಪ್ರತಿ ಪ್ರದರ್ಶನದಲ್ಲಿಯೂ ವಿದುಷಿ ಡಾಕ್ಟರ್ ಮಾನಸ ಪಿ ಅವರು ಭರತನಾಟ್ಯದ ಪರಂಪರೆಗೆ ಹೊಸ ಉಸಿರು ತುಂಬಿ ಪ್ರೇಕ್ಷಕರು ಹಾಗೂ ಶಿಷ್ಯರಿಗೆ ಸಮಾನವಾಗಿ ಪ್ರೇರಣೆ ನೀಡುತ್ತಿದ್ದಾರೆ. ಅವರ ಕಲಾತ್ಮಕತೆಯು ಕೇವಲ ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸುವುದಲ್ಲದೆ ಅದನ್ನು ಮತ್ತಷ್ಟು ಉನ್ನತ ಮಟ್ಟಕ್ಕೇರಿಸುತ್ತದೆ. ಇದರಿಂದ ಭರತನಾಟ್ಯವು ತನ್ನ ಶ್ರೇಷ್ಠ ಶೈಲಿ ಪರಂಪರೆಯಲ್ಲಿ ಗಾಢವಾಗಿ ಬೇರು ಬಿಟ್ಟಿರುವಂತೆಯೇ ಕಾಲಾನುಗುಣವಾಗಿ ಬೆಳೆದು ಮುಂದುವರಿಯುವುದನ್ನು ಖಚಿತಪಡಿಸುತ್ತದೆ. ಪ್ರತಿ ವರ್ಷವೂ ಮನೋಜ್ಞ ನೃತ್ಯೋತ್ಸವ ಆಚರಿಸುವುದರ ಮೂಲಕ ಮಕ್ಕಳ ನೃತ್ಯ ಪ್ರತಿಭೆಯನ್ನು ನಾಡಿಗೆ ಪರಿಚಯಿಸುತ್ತಿದ್ದಾರೆ. ಇಂದು ನಿಮ್ಮೆಲ್ಲರ ಮುಂದೆ ಮನೋಜ್ಞ ನೃತ್ಯೋತ್ಸವ 2025 ಶುಭಾರಂಭವಾಗಲಿದೆ. ಆಗಮಿಸಿರುವ ಅತಿಥಿ ಗಣ್ಯರು ಈ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನು ನೀಡಲಿದ್ದಾರೆ. ವೇದಿಕೆಗೆ ಅತಿಥಿ ಗಣ್ಯರನ್ನು ಬರಮಾಡಿಕೊಳ್ಳುವ ಮನೋಜ್ಞ ನೃತ್ಯೋತ್ಸವಕ್ಕೆ ಗೌರವಾನ್ವಿತ ಅತಿಥಿಯಾಗಿ ಆಗಮಿಸಿರುವ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ, ಖ್ಯಾತ ಸಾಹಿತಿ ಮತ್ತು ಸಾಹಿತ್ಯ ಪ್ರಕಾಶಕರು, ಮಂಡ್ಯ, ಇವರಿಗೆ ಕಾರ್ಯಕ್ರಮಕ್ಕೆ ಹೃನ್ಮನದ ಶುಭ ಸ್ವಾಗತ. ವೇದಿಕೆಗೆ ಆಗಮಿಸಬೇಕೆಂದು ವಿನಂತಿ. ಮನೋಜ್ಞ ನೃತ್ಯೋತ್ಸವಕ್ಕೆ ಗೌರವಾನ್ವಿತ ಅತಿಥಿಯಾಗಿ ಆಗಮಿಸಿರುವ ಡಾಕ್ಟರ್ ಅಶ್ವಥ್ MU, ವಿಶ್ರಾಂತ ಪ್ರಾಂಶುಪಾಲರು, ಬೆಂಗಳೂರು ತಾಂತ್ರಿಕ ಮಹಾವಿದ್ಯಾಲಯ ಬೆಂಗಳೂರು, ಇವರಿಗೆ ಕಾರ್ಯಕ್ರಮಕ್ಕೆ ಹೃನ್ಮನದ ಶುಭ ಸ್ವಾಗತ. ವೇದಿಕೆಗೆ ಆಗಮಿಸಬೇಕೆಂದು ವಿನಂತಿ. ಮನೋಜ್ಞ ನೃತ್ಯೋತ್ಸವಕ್ಕೆ ಗೌರವಾನ್ವಿತ ಅತಿಥಿಯಾಗಿ ಆಗಮಿಸಿರುವ ಡಾಕ್ಟರ್ ನಂದಿನಿ ಕೇಶವ, ನರಶರೀರ ಶಾಸ್ತ್ರಜ್ಞೆ, ನಿಮಾನ್ಸ್ ಬೆಂಗಳೂರು, ಇವರಿಗೆ ಕಾರ್ಯಕ್ರಮಕ್ಕೆ ಹೃನ್ಮನದ ಶುಭ ಸ್ವಾಗತ. ವೇದಿಕೆಗೆ ಆಗಮಿಸಬೇಕೆಂದು ವಿನಂತಿ. ಮನೋಜ್ಞ ನೃತ್ಯ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಕಲಾ ಪ್ರೇಕ್ಷಕರಾದ ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಹೃನ್ಮನದ ಶುಭ ಸ್ವಾಗತ. ಇದೀಗ ಮನೋಜ್ಞ ನೃತ್ಯೋತ್ಸವ ವಾರ್ಷಿಕೋತ್ಸವ ಸಂಭ್ರಮದ ಶುಭಾರಂಭಕ್ಕೆ ಶುಭ ಕೋರಿ ಪ್ರಾರ್ಥಿಸಲಿದ್ದಾರೆ ವಿದುಷಿ ಶ್ವೇತಾ ರಘುನಂದನ್. बालगणपतिं भजे, बालगणपतिं भजे, भक्तबान्धवं बालविभाकरद्युति सुन्दरदेहं
बालगणपतिं भजे भक्तबान्धवं बालविभाकरद्युति सुन्दरदेहं बालगणपतिं भजे मूलकमलनिलयो मूलकमलनिलयो मूषिकवाहो मूलकमलनिलयो मूषिकवाहो मुक्तमकुटरशना सुन्दरधरं मूलकमलनिलयो मूषिकवाहो मुक्तमकुटरशना सुन्दरधरं बालगणपतिं भजे हस्तकलित कदली पनसफलम् इक्षुखण्ड सहकार गुडामय मोदकांगी सुकुमार तरकरो मोदकांगी सुकुमार तरकरो बालकेली कुतुकी कलित गुरुं बालकेली कुतुकी कलित गुरुं पानि सनि पसनि पमग पमरिस पबनि सनि पसनि पमग पमरिस मरिस सनि प मरि सनि पम पनि सरि म पनि स पसनि पमरिस स स प स स रि सनि पम ग म पनि स मरि स स रि सनि पम प प सनि पमरि स स रि स सनि नि पम बालगणपतिं भजे भक्तबान्धवं बालविभाकरद्युति सुन्दरदेहं बालगणपतिं भजे भजे ವಿದುಷಿ ಶ್ವೇತಾ ರಘುನಂದನ್ ರವರಿಗೆ ವಂದನೆಗಳು. ಇದೀಗ ಮನೋಜ್ಞ ನೃತ್ಯೋತ್ಸವವನ್ನು ದೀಪ ಬೆಳಗಿಸುವುದರ ಮೂಲಕ ಶುಭ ಚಾಲನೆಯನ್ನು ನೀಡಬೇಕೆಂದು ವೇದಿಕೆಯಲ್ಲಿರುವ ಅತಿಥಿ ಗಣ್ಯರಲ್ಲಿ ಮನವಿ. ಪುಷ್ಪಾಂಜಲಿ. ನಾಟ್ಯ ದೇವತೆಯಾದ ನಟರಾಜನಿಗೆ ಪುಷ್ಪವನ್ನು ಸಮರ್ಪಿಸುತ್ತಾ ವಿಘ್ನ ಭಗ್ನಗಳನ್ನು ತೊರೆದು ನಿರ್ವಿಘ್ನವಾಗಿ ಕಾರ್ಯಕ್ರಮ ನಡೆಯಲೆಂದು ನಾಟ್ಯ ಗುರುಗಳಿಗೆ, ಸಂಗೀತಗಾರರಿಗೆ ಹಾಗೂ ನೆರೆದಿರುವ ಸಭಿಕರಿಗೆ ವಂದಿಸಿ ನೃತ್ಯ ಕಾರ್ಯಕ್ರಮಕ್ಕೆ ಶುಭವನ್ನು, ಶೋಭೆಯನ್ನು, ಶ್ರೇಯಸ್ಸನ್ನು ಕೋರಿ ಪ್ರಾರ್ಥಿಸುವ ನೃತ್ಯವೇ ಪುಷ್ಪಾಂಜಲಿ. ಇಂದಿನ ಪುಷ್ಪಾಂಜಲಿ ರೀತಿಗೌಳ ರಾಗದಲ್ಲಿದ್ದು ಆದಿತಾಳಕ್ಕೆ ನಿಬದ್ಧವಾಗಿದೆ. ರಚನೆ ಶ್ರೀ ಜಯರಾಮ್ ಕಿಕ್ಕೇರಿ.
झेम झेम तनंतरी कीटतकताम झुडुददाम द झुडुददीम द झुडुददोम द नंतरी कीटतक झेम झेम तनंतरी कीटतकताम झुडुददाम द झुडुददीम द झुडुददोम द नंतरी कीटतक झेम झेम तनंतरी कीटतकताम झुडुददाम द झुडुददीम द झुडुददोम द नंतरि कीटतक जगताम तजम तरुं तजम तजम तरुं तजम झुडुदगताम तधिमितगदीम तकीटतगतो तजम तजम तझुडुदगताम तधिमितगदीम तकीटतगतो तजम तजम तझुडुदग तम धिमितग धिम 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 कीटतग तम तजम तजम तझुडुदग तम धिमितग धिम 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 कीटतग तम तजम 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 तरुं तधिम तधिगिणतुं 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 तम तजम ततरुं ततद्धि तत्तिगिणतुं 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 तम ततजम तततरुं ततत्तिं तद्धि तधिगिणतुं तद्धि तधिगिणतुं तद्धि तधिगिणतुं झेम झेम तनंतरि कीटतकताम झुडुददाम झुडुददीम झुडुददोम तनंतरि कीटतक झेम झेम तनंतरि झेम 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 तनंतरि कीटतकताम ಅಂಬಾಸುತ ಕರಿವದನ ಎಂಬ ಕೃತಿಯ ಮೂಲಕ ಶ್ರೀ ಗಣೇಶನ ಭಕ್ತಿ ಭಾವಪೂರ್ಣ ಆರಾಧನೆಯನ್ನು ಸ್ತುತಿಸಲಾಗುತ್ತಿದೆ. ಗಣಪತಿ ವಿದ್ಯೆಯ ಅಧಿಪತಿ, ವಿಘ್ನ ವಿನಾಶಕ, ಸೃಷ್ಟಿಯ ಆಧ್ಯಾತ್ಮಿಕ ಶಕ್ತಿ. ಇಂದಿನ ಕೃತಿಯಲ್ಲಿ ಗಣೇಶನ ರೂಪ, ಕರುಣೆ, ಶಕ್ತಿಯನ್ನು ಹಾಡಿಕೊಂಡು ಭಕ್ತರು ಅವನಿಗಾಗಿ ಶರಣಾಗುವುದನ್ನು ಕಾಣಬಹುದು. ಈ ಕೃತಿಯು ಶುದ್ಧ ಸಾವೇರಿ ರಾಗ ತಾಳಮಾಲಿಕೆಯಲ್ಲಿದೆ. ರಚನೆ ವಿದ್ವಾನ್ ಡಿ ಶ್ರೀವತ್ಸ. ಸರಿಮಾ ರೇಮಪ ಮಬದ ರೇಮಪ ಮಬದ ಪದದ ಸರಿಮಾ ರೇಮಪ ಮಬದ ರೇಮಪ ಮಬದ ಪದದ ಮಾದಿಯಿರುಳಿನ್ ಸೆಳೆದು ನಿರತ ಸುಜನ ಮೊರೆಯ ಆಲಿಸಿ ಕರುಣೆಯಿಂ ಅಂಬಾಸುತ ಕರಿವದನ ಕಾಯೋ ನಿನ್ನ ಭಕುತರನು ಕಾಮಾದಿಯಿರುಳಿನ್ ಸೆಳೆದು ನಿರತ ಸುಜನ ಮೊರೆಯ ಆಲಿಸಿ ಕರುಣೆಯಿಂದಂಬಾಸುತ ಕರಿ ವಿನಾಯಕ ಕಾಯೋ. ಅಂಬುಜೋದ್ಭವ ನಿನ್ನ ನೆನೆಯೂತ ಸೃಷ್ಟಿಯ ಕಾರ್ಯವ ನಡೆಸುವ
ದ ಪ ಸ ರಿ ದ ದ ಪ ಮ ಪ ಪ ದ ಸ ದ ಪ ಮ ರಿ ಸ ರಿ ಮ ಪ ದ ಮ ಪ ದ ಪ ಪ ಸ ದ ಮ ಪ ದ ಪ ಪ ರಿ ಸ ಮ ಪ ದ ಪ ಪ ಮ ರಿ ರಿ ಮ ರಿ ಮ ರಿ ಮ ರಿ ಸ ದ ಪ ಸ ರಿ ಸ ದ ಪ ಮ ಪ ಪ ದ ಸ ದ ಪ ಮ ರಿ ಸ ರಿ ಮ ಪ ದ ಪ ಮ ರಿ ಸ ಸ ದ ಪ ದ ಮ ರಿ ಸ ರಿ ಸ ರಿ ದ ಸ ರಿ ಮ ರಿ ಮ ರಿ ಸ ದ ಪ ದ ಸ ಪ ದ ಸ ರಿ ಸ ರಿ ಸ ದ ಪ ಮ ರಿ ಸ ಆಯೋ ಕರಿವದನ ಕಾಯೋ ಮುಂದಿನ ನೃತ್ಯ ಅಲ್ಲರಿಪು. ಭರತನಾಟ್ಯ ಪ್ರದರ್ಶನದಲ್ಲಿ ಮಾಡುವ ಚಿಕ್ಕದಾದ ಸರಳವಾದ ಪ್ರಾರ್ಥನಾ ರೂಪದ, ಅಂದರೆ ದೇವರಿಗೂ ಗುರುಗಳಿಗೂ ಮತ್ತು ನೆರೆದಿರುವ ಸಭಿಕರಿಗೂ ಮಾಡುವ ಪ್ರಣಾಮ. ಈ ನೃತ್ಯವು ದೇಹ ಮತ್ತು ಆತ್ಮದ ಅರಳುವಿಕೆ, ಮುಂದೆ ಬರುವ ಕಠಿಣ ಕಾರ್ಯಕ್ರಮಕ್ಕೆ ಸಜ್ಜುಗೊಳಿಸುವ ಒಂದು ನೃತ್ಯ ಜೋಡಣೆಯಾಗಿದೆ. ಇಂದಿನ ಅಲ್ಲರಿಪು ಮಿಶ್ರ ಜಾತಿ ಮಿಶ್ರ ಚಾಪು ತಾಳಕ್ಕೆ ನಿಬದ್ಧವಾಗಿದೆ. சூழவர் ನಾಗಿ ಜನಿಸಿದ ಶರವಣ ಧೀರ ಕುಮಾರ ದುಷ್ಟ ಜನ ಸಂಹಾರ. ಶಿವಶಕ್ತಿ ಸುಧನಾಗಿ ಜನಿಸಿದ ಶರವಣ ಧೀರ ಕುಮಾರ ದುಷ್ಟ ಜನ ಸಂಹಾರ. ದುಷ್ಟ ಜನ ಸಂಹಾರ. ಶಿವಶಕ್ತಿ ಸುತನಾಗಿ ಜನಿಸಿದ ಶರವಣ ಧೀರ ಕುಮಾರ ದುಷ್ಟ ಜನ ಸಂಹಾರ. ದುಷ್ಟ ಜನ ಸಂಹಾರ. ತಾಂ ತದ್ದರಿದಿ ತದ್ದಣ್ಣತ ದಣ್ಣತ ಜೊಣ್ಣುತ ತದ್ದಿಂಗೆಣ್ಣ ತುಂ ದೇವಯಾನಿ ಶ್ರೀವಲ್ಲಿ ಸಹಿತ ಭಕ್ತರ ಪೊರೆಯೋ ಶ್ರೀ ಕಾರ್ತಿಕೇಯ. ದೇವಯಾನಿ ಶ್ರೀವಲ್ಲಿ ಸಹಿತ ಭಕ್ತರ ಪೊರೆಯೋ ಶ್ರೀ ಸುಬ್ರಹ್ಮಣ್ಯ. ದೇವಯಾನಿ ಶ್ರೀವಲ್ಲಿ ಸಹಿತ ಭಕ್ತರ ಪೊರೆಯೋ ಶ್ರೀ ಸುಬ್ರಹ್ಮಣ್ಯ. ತಕ್ಕ ತರಿಕಿಟ ತಕ ತಕ್ಕ ದಣಕಿಟ ತಕ ತಕ್ಕ ಚೊಣುಕಿಟ ತಕ ತಕ್ಕ ದಿಮಿಕಿಟ ತಕ ತಾಂ ತಜ್ಜುಂ ತಕತಿಕು ತದಿಗಿಣ ತೊಂ ತಕತಿಕು ತದಿಗಿಣ ತೊಂ ತಕತಿಕು ತದಿಗಿಣ ತೊಂ. ತಾರಕನ ಕೊಂದ ವೀರಾಗ್ರಣಿ ನೀನೆ ವೇಲಾಯುಧವ ಪಿಡಿದ ಸೇನಾಧಿಪತಿಯೇ ತ್ವವನ್ನು ಬೋಧಿಸಿದ ಮಹಾಚತುರ ಜ್ಞಾನ ನಿಧಿಯು ನೀನೆ. ಶಿವನಿಗೆ ಓಂಕಾರ ತತ್ವವನ್ನು ತಿಳಿಸಿದ ಮಹಾಚತುರ ಜ್ಞಾನ ನಿಧಿ ನೀನೆ ದೇವ. ಶಿವನ ಸ್ಕಂದ ವಯೋ
ಶ್ರೀ ಆದಿಶಂಕರಾಚಾರ್ಯರು ರಚಿಸಿದ್ದಾರೆ. ಕಾಲಭೈರವನು ಭಗವಾನ್ ಶಿವನ ಉಗ್ರರೂಪ. ಕಾಲ ಅಂದರೆ ಸಮಯ ಮತ್ತು ಭಯ ಎಂದರೆ ಭೀತಿ. ಇವೆರಡನ್ನು ನಿಯಂತ್ರಿಸುವ ಪರಮ ಶಕ್ತಿಯಾಗಿರುವ ಕಾರಣ ಅವನನ್ನು ಕಾಲಭೈರವ ಎಂದು ಕರೆಯುತ್ತಾರೆ. ಕಾಲಭೈರವ ಅಷ್ಟಕವು ಭಯವನ್ನು ದಾಟಿಸಿ ಭಕ್ತರಲ್ಲಿ ಶಕ್ತಿ ಮತ್ತು ಶಾಂತಿಯ ಸಮತೋಲನವನ್ನು ಉಂಟು ಮಾಡುವ ಶಕ್ತಿ ಹೊಂದಿದೆ. राजसेव्यमान पावनाङ्घ्रि पङ्कजं व्यालयज्ञसूत्रमिल्दुशेखरं कृपाकरं नारदादि योगिवृन्दवन्दितं दिगम्बरं काशिकापुराधिनाथ कालभैरवं भजे. शूलटङ्कपाशदण्डपाणिमादिकारणं श्यामकायमादिदेवमक्षरं निरामयं भीमविक्रमं प्रभुं विचित्रताण्डवप्रियं काशिकापुराधिनाथ कालभैरवं भजे. मुक्तिदायकं प्रशस्तचारुविग्रहं भक्तवत्सलं स्थितं समस्तलोकविग्रहं विनिक्वनन् मनोज्ञहेमकिङ्किनीलसत्कटिं काशिकापुराधिनाथ कालभैरवं भजे. धर्मसेतुपालकं त्वधर्ममार्गनाशकं कर्मपाशमोचकं सुशर्मदायकं विभुं स्वर्णवर्णशेषपाशशोभिताङ्गमण्डलं काशिकापुराधिनाथ कालभैरवं वरवाष्टकं पठन्ति ये मनोहरम् ಯೋಗಿಯೊಬ್ಬನ ಆಧ್ಯಾತ್ಮ ಭಾವವನ್ನು ವರ್ಣಿಸುವ ಪುರಂದರದಾಸರ ಒಂದು ಪ್ರಸಿದ್ಧ ರಚನೆ ತಂಬೂರಿ ಮೀಟಿದವ ಬಹುವಾಬ್ದಿ ದಾಟಿದವ. ಸಿಂಧು ಭೈರವಿ ರಾಗದಲ್ಲಿದ್ದು ತೀಶನಡೆ ಆದಿತಾಳಕ್ಕೆ ನಿಬದ್ಧವಾಗಿದೆ. ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ
जय विठ्ठल जय हरि विठ्ठल जय जय विठ्ठल विठ्ठल जय जय विठ्ठल जय हरि विठ्ठल जय जय विठ्ठल विठ्ठल जय जय विठ्ठल जय हरि विठ्ठल जय जय विठ्ठल विठ्ठल जय जय विठ्ठल जय हरि विठ्ठल जय जय विठ्ठल विठ्ठल ವಿಠಲನ ನೋಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿದವ ವಿಠಲನ ನೋಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ತಾಳವ ತಟ್ಟಿದವ ಸೂತ್ರರೊಳು ಸೇರಿದವ ತಂಬೂರಿ ಮೀಟಿದವ ಭವಾಬ್ಧಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ಧಿ ದಾಟಿದವ ಭರತನಾಟ್ಯ ಕಾರ್ಯಕ್ರಮದ ಅತ್ಯಂತ ಪ್ರಮುಖವಾದ ಅಂಗ ಭಾವದ ಉತ್ಕೃಷ್ಟ ರೂಪವನ್ನು ಇಲ್ಲಿ ಕಾಣಬಹುದು. ನರ್ತಕಿಗೆ ಇರಬೇಕಾದ ಅಂತಃಪ್ರಾಣಗಳ ಬಳಕೆ, ಅವಳ ಪ್ರೌಢಿಮೆ ಇಲ್ಲಿ ಕಂಡುಬರುತ್ತದೆ. ಇಂದಿನ ವರ್ಣವು ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿಯನ್ನ ಕುರಿತಾಗಿದೆ. ಕರ್ನಾಟಕದ ಚಿಕ್ಕಮಗಳೂರಿನ ಸುಂದರ ಪರ್ವತ ಶ್ರೇಣಿಗಳ ಮಧ್ಯೆ ಅಲಂಕರಿಸಿರುವ ದೇವಾಲಯವೇ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಎಂಬ ಸ್ತುತಿಯಲ್ಲಿ ಪ್ರಸಿದ್ಧಳಾದ ಈ ದೇವಿಯ ರೂಪ ಭವ್ಯವಾಗಿದ್ದು ಸುಂದರ ಅಲಂಕಾರಗಳಿಂದ ಕೂಡಿದೆ. ಭಕ್ತರು ಅನ್ನಪೂರ್ಣೇಶ್ವರಿಗೆ ನಮಸ್ಕರಿಸಿ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ, ಶ್ರೇಯಸ್ಸು, ಜ್ಞಾನ, ಆರೋಗ್ಯ ಮತ್ತು ಧೈರ್ಯವನ್ನು ಕೋರುತ್ತಾರೆ. ಮನೋಜ್ಞ ನೃತ್ಯಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಈ ಅನ್ನಪೂರ್ಣೇಶ್ವರಿಯನ್ನು ಕುರಿತು ವರ್ಣವನ್ನು ಪ್ರದರ್ಶಿಸಲಿದ್ದಾರೆ. ರಾಗಮಾಲಿಕೆಯಲ್ಲಿದ್ದು ಆದಿತಾಳಕ್ಕೆ ನಿಬದ್ಧವಾಗಿದೆ. ರಚನೆ ಶ್ರೀ ಸುಗ್ಗನಹಳ್ಳಿ ಷಡಕ್ಷರಿ. ಶಕ್ಯಾತ್ಮಿಕೆ ಅನ್ನ ಪ್ರಸಾದ ಪ್ರದೇ ಅನ್ನ ಪೂರ್ಣೆ ತಾಯಿ ನಮೋಸ್ತುತೆ ಆದಿಶಕ್ಯಾತ್ಮಿಕೆ ಅನ್ನ ಪ್ರಸಾದ ಪ್ರದೇ ಅನ್ನ ಪೂರ್ಣೆ ತಾಯಿ ನಮೋಸ್ತುತೆ ಆದಿಶಕ್ಯಾತ್ಮಿಕೆ ಅನ್ನ ಪ್ರಸಾದ ಪ್ರದೇ ಅನ್ನ ಪೂರ್ಣೆ ತಾಯಿ ಧಳ್ಳಂಗು ತಕ್ಕ ತದ್ಧಿಂಗಡ್ನತ್ತುಂ ತ ಧಿ ತಕ್ಕ ನಕ್ಕ ಝಂ ತ ರೀಕಿ ಕ ತಕ್ಕ ಧಿ ತಕ್ಕ ನಕ್ಕ ಝಂ ತ ರೀಕಿ ಕ ತಕ್ಕ ತಕ್ಕ ನಕ್ಕ ಝಂ ತ ರೀಕಿ ಕ ತಕ್ಕ ತ ಧಿಂಗಿಣ್ಣ ತುಂ ತ
ಧಿ ತಕ್ಕಣ್ಣಕ್ಕ ಝಂ ತಟ್ಟಿ ಕಿಟ್ಟ ತಕ್ಕ ಧಿ ತಕ್ಕಣ್ಣಕ್ಕ ಝಂ ತಟ್ಟಿ ಕಿಟ್ಟ ತಕ್ಕ ತಕ್ಕಣ್ಣಕ್ಕ ಝಂ ತಟ್ಟಿ ಕಿಟ್ಟ ತಕ್ಕ ತದ್ದಿಂಗಿಣ್ಣ ತುಂ ತಕ್ಕ ಧಿ ತಕ್ಕಣ್ಣಕ್ಕ ಝಂ ತಟ್ಟಿ ಕಿಟ್ಟ ತಕ್ಕ ಧಿ ತಕ್ಕಣ್ಣಕ್ಕ ಝಂ ತಟ್ಟಿ ಕಿಟ್ಟ ತಕ್ಕ ತಕ್ಕಣ್ಣಕ್ಕ ಝಂ ತಟ್ಟಿ ಕಿಟ್ಟ ತಕ್ಕ ತದ್ದಿಂಗಿಣ್ಣ ತುಂ ತದ್ದಿತ್ತಕಣಕ ಝಂ ತಟಿ ಕಿಟ್ಟ ತಕ್ಕ ಧಿ ತಕಣಕ ಝಂ ತಟಿ ಕಿಟ್ಟ ತಕ್ಕ ತಕಣಕ ಝಂ ತಟಿ ಕಿಟ್ಟ ತಕ್ಕ ತದ್ದಿಂಗಿಣ್ಣ ತುಂ ತಕ ಧಿ ತಕಣಕ ಝಂ ತಟಿ ಕಿಟ್ಟ ತಕ್ಕ ಧಿ ತಕಣಕ ಝಂ ತಟಿ ಕಿಟ್ಟ ತಕ್ಕ ತಕಣಕ ಝಂ ತಟಿ ಕಿಟ್ಟ ತಕ್ಕ ತದ್ದಿಂಗಿಣ್ಣ ತುಂ ತದ್ದಿತ್ತಕಣಕ ಝಂ ತಟಿ ಕಿಟ್ಟ ತಕ್ಕ ಧಿ ತಕಣಕ ಝಂ ತಟಿ ಕಿಟ್ಟ ತಕ್ಕ ತಕಣಕ ಝಂ ತಟಿ ಕಿಟ್ಟ ತಕ್ಕ ತದ್ದಿಂಗಿಣ್ಣ ತುಂ ತಕ ಧಿ ತಕಣಕ ಝಂ ತಟಿ ಕಿಟ್ಟ ತಕ್ಕ ಧಿ ತಕಣಕ ಝಂ ತಟಿ ಕಿಟ್ಟ ತಕ್ಕ ತಕಣಕ ಝಂ ತಟಿ ಕಿಟ್ಟ ತಕ್ಕ ತದ್ದಿಂಗಿಣ್ಣ ತುಂ ತಟಿ ಕಿಟ್ಟ ತಕ್ಕ ಝಂ ಧಣ ಕಿಟ್ಟ ತಕ್ಕ ಝುಂ ಝುಣು ಕಿಟ್ಟ ತಕ್ಕ ತಕ್ಕ ತದ್ದಿಂಗಿಣ್ಣ ತುಂ ತಕ್ಕರದ ಗದರಿಗಡ ತುಂ ತಕ ತದ್ದಿಂಗಿಣ್ಣ ತುಂ ತಕ್ಕರದ ಗದರಿಗಡ ತುಂ ತಕ ತದ್ದಿಂಗಿಣ್ಣ ತುಂ ತಕ್ಕರದ ಗದರಿಗಡ ತುಂ ತಾಂ ಝಂ ಝಂ ತಟಿ ಕಿಟ್ಟ ತಕ್ಕ ಝಂ ಝಂ ಧಣ ಕಿಟ್ಟ ತಕ್ಕ ಝಂ ಝಂ ಝುಣು ಕಿಟ್ಟ ತಕ್ಕ ತಕ ದಿಗು ತದ್ದಿಂಗಿಣ್ಣ ತುಂ ತಕ ದಿಗು ಕರದ ಗದರಿಗಡ ತುಂ ತಕ ದಿಗು ತದ್ದಿಂಗಿಣ್ಣ ತುಂ ತಕ ದಿಗು ಕರದ ಗದರಿಗಡ ತುಂ ತಕ ದಿಗು ತದ್ದಿಂಗಿಣ್ಣ ತುಂ ತಕ ದಿಗು ಕರದ ಗದರಿಗಡ ತುಂ ತಾಂ ಆದಿಶಕ್ತ್ಯಾತ್ಮಿಕೆ ಅನ್ನ ಪ್ರಸಾದ ಪ್ರದೇ ಅನ್ನ ಪೂರ್ಣೆ ತಾಯಿ ನಮೋಸ್ತುತೆ 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 ಆದಿಶಕ್ತ್ಯಾತ್ಮಿಕೆ ಅಂತ ತಕ್ಕ ಧಣ್ಣ ಕಿಟ್ಟ ತಕ್ಕ ಜುಣಗಿಡ ತಕ ತದ್ದಿಂಗಿಣ್ಣ ತುಂತ ರಿತ್ತ ಘುಂ ತದ್ದಿ ಕಿಟ್ಟ ತಕ್ಕ ತರಿಗಿಡ ತಕ ಧನಗಿಡ ತಕ ಜುಣ್ಣು ಕಿಟ್ಟ ತುಂ ತಕ್ಕ ರಿತ್ತ ಘುಂ ಧಣ್ಣ ಕಿಟ್ಟ ತಕ್ಕ ಧನಗಿಡ ತಕ ಜುಣು ಕಿಟ್ಟ ತಕ ಧಿಮ್ಮಿ ಕಿಟ್ಟ ತುಂ ರಿತ್ತ ಘುಂ ತರಿಗಿಡ ತಕ ಧನಗಿಡ ತಕ ಜುಣ್ಣು ಕಿಟ್ಟ ತುಂ ರಿತ್ತ ಘುಂ ಧನಗಿಡ ತಕ ಜುಣು ಕಿಟ್ಟ ತಕ ಧಿಮ್ಮಿ ಕಿಟ್ಟ ತುಂ ರಿತ್ತ ಘುಂ ತದ್ಧಿಂ ತರಿಗಿಡ ತುಂ ತಾಂ ತಾಂ ತಕ ತರಿಗಿಡ ತಕ ತುಂ ತಕ ತಟಿ ಕಿಟ್ಟ ತಕ ತ ಧಿಂ ತಕ ತರಿಗಿಡ ತುಂ ತಾಂ ಭದ್ರೇ ತಟದಿ ಮೆರೆಯುತ್ತಿರುವ ವೈಭವದ ಹೊರನಾಡು ಧನ್ಯವಾಯಿತಮ್ಮ ನಿನ್ನ ದಿವ್ಯ ತೇಜದಿ ತಾಯೇ ಭದ್ರೇ ತಟದಿ ಮೆರೆಯುತ್ತಿರುವ ವೈಭವದ ಹೊರನಾಡು ಧನ್ಯವಾಯಿತಮ್ಮ ನಿನ್ನ ದಿವ್ಯ ತೇಜದಿ ತಾಯೇ ಭದ್ರೇ ತಡದಿ ಮೆರೆಯುತ್ತಿರುವ ವೈಭವದ ಹೊರನಾಡು ಧುಣುತ ಧಿಮಿ ಧಿಮಿ ತುಂ 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 ಧಿಮಿ ತತ್ತ ಧಿಂಗಿಣ್ಣ ತುಂ 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 ತಡಿತ ಧಣ್ಣ ಧಣ್ಣ ತುಂ 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 ಧಣ್ಣತ ಝುಣ್ಣು ಝುಣ್ಣು ತುಂ 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 ಝುಣ್ಣುತ ಧಿಮಿ ಧಿಮಿ ತುಂ 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 ಧಣ್ಣ ಝುಣ್ಣು ತುಂ ತುಂ ತಕ್ಕ ತದ್ದಿಂಗಿಣ್ಣ ತುಂ ತುಂ ತಡ್ಡಿ ಧಣ್ಣ ತುಂ ತುಂ ಧಣ್ಣ ಝುಣ್ಣು ತುಂ ತುಂ ತಕ್ಕ ತದ್ದಿಂಗಿಣ್ಣ ತುಂ ತ ತಡ್ರಿ ತುಂ ತ ಧಣ್ಣ ತುಂ ತ ಝುಣ್ಣು ತುಂ ತ ಧಿಮಿ ತುಂ ತ ತಡ್ಡಿ ಧಣ್ಣ ತುಂ ತ ಧಣ್ಣ ಝುಣ್ಣು ತುಂ ತ ಝುಣ್ಣು ಧಿಮಿ ತುಂ ತ ತದ್ದಿಂಗಿಣ್ಣ ತುಂ
ತುಂ ತುಂ ತದಿ ಧಣ್ಣ ತುಂ ತಧಣ್ಣ ಝುಣ್ಣು ತುಂ ತಝುಣ್ಣು ಧಿಮಿ ತುಂ ತತಕ ತದ್ದಿಂಗಿಣ್ಣ ತುಂ ತತಕ ತದ್ದಿಂಗಿಣ್ಣ ತುಂ 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 ತದಿ ಧಣ್ಣ ತುಂ ತಧಣ್ಣ ಝುಣ್ಣು ತುಂ ತಝುಣ್ಣು ಧಿಮಿ ತುಂ ತತಕ ಧಿಗ್ಗು ಕಿಟ ತಕ ತರಿಗಿಟ ತುಂ ತತಕ ಧಿಗ್ಗು ತಕ ತರಿಗಿಟ ತಕ ತುಂ ತತಕ ಧಿಗ್ಗು ತಕ ದಿಗ್ಗು ತರಿಗಿಟ ತುಂ ಅರ್ಪಿತೆ ನೀನು ಪರಮ ಮಂಗಳಾಂಗಿ ಅಮ್ಮ ಪೂರ್ಣ ಚಂದಿರ ರೂಪಿಣಿ ಅಗಸ್ತ್ಯ ಮುನಿಯ ಅಮೃತ ಕರದಿ ಪ್ರತಿಷ್ಠಾಪಿತೆ ನೀನು ಪರಮ ಮಂಗಳಾಂಗಿ ಅಮ್ಮ ಮಗರಿ ಸರಿದ ಸರಿಗ ಗಮ ಪಾಮಗರಿ ಗಮ ಪದ ಪಾಮಗರಿ ಸರಿದ ಸರಿಗ ಮದ ಮದ ಸದ ಸರಿಗ 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 ಪಾಮಗರಿ ಸ ಮಗ ಗದ ಮದ ಸರಿ ದಸರಿ ಮಗರಿ ಸರಿ ಸಾ ಗಾಗ ರೀ ಸಾನಿ ನಿದ ಪಗ ಮದ ಮಗರಿ ಸರಿ ಗಮ ಮಗರಿ ಗಮ ಆನು ಪಂಚಶಿರದ ಬ್ರಹ್ಮನನ್ನು ಪಂಚವಕ್ರ ಶಿವನೆಂದು ಪಾದ ಸೇವೆ ಮಾಡಿದಳು ಭಕ್ತಿಯಿಂದ ಪಾರ್ವತಿಯು ಅಡೆಯಲಿಲ್ಲ ತಾಯಿಯನ್ನು ಕನಲಿ ಶಿವನು ಕಡಿದನು ಬ್ರಹ್ಮನೊಂದು ಶಿರವ ಬ್ರಹ್ಮನೊಂದು ಶಿರವ ಬ್ರಹ್ಮ ಹತ್ಯೆ ದೋಷಿ ಶಿವನ ದೋಷ ಕಳೆದ ಅನಗೆ ಅಂಬ ಅನ್ನಪೂರ್ಣೆ ತಾಯಿ ನಮೋಸ್ತುತೆ ಅನ್ನಪೂರ್ಣೆ ತಾಯಿ ನಮೋಸ್ತುತೆ ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರಿ ಶಿವೆ ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರಿ ಧಡಂಗು ತಕ ಧಿಗು ತಧಿಂಗಿಣ್ಣ ತುಂ ತಂ ಧಿತಂ ಧಿತ ಗಜಂ ತಂ ಧಿತ ಗಜಂ ತಂ ಧಿತ ಗಜಂ ತಂ ಧಿತ ಕಥಕ ಧಿತಂ ಧಿತ ಗಜಂ ತಂ ಧಿತ ಗಜಂ ತಕ ಧಿತ ಗಜಂ ತಕ ಧಿತ ಕತಂ ಧಿತಂ ಹರಿ ಶಿವೆ ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರಿ ಶಿವೆ ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರಿ ಶಿವೆ ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರಿ ಶಿವೆ ಅನ್ನಪೂರ್ಣೆ ಸದಾ ಪೂರ್ಣೆ ಸಾನಿ ಸನಿ ಪನಿ ಪ ಮ ಪ ಗ ಮ ಗ ಪಾಮ ಗ ಮ ಗ ಸ ಗ ಮ ಪನಿ ಕ್ಷಿಣಹಸ್ತದಿ ಚಿನ್ನದ ಅಗಪೆ ವಾಮ ಕರದಿ ಪಾಯಸ ಪಾತ್ರೆ ದಕ್ಷಿಣಹಸ್ತದಿ ಚಿನ್ನದ ಅಗಪೆ ವಾಮ ಕರದಿ ಪಾಯಸ ಪಾತ್ರೆ ದಕ್ಷಿಣಹಸ್ತದಿ ಚಿನ್ನದ ಅಗಪೆ ವಾಮ ಕರದಿ ಪಾಯಸ ಪಾತ್ರೆ ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರಿ ಶಿವೆ ಅನ್ನಪೂರ್ಣೆ
पूर्णे सदा पूर्णे सनीप माप सानीप मप मप ग मप नि स ग ग सनीप मप नि स नीप मप सनीप मप मप ग मप नि स ग ग सनीप मप नि अन्नपूर्णे सदा पूर्णे शङ्करी शिवे अन्नपूर्णे सदा पूर्णे ವಿರಾಜಮಾನೆ ಸಿಂಹಾಸನದಿ ಎದುರಿಗೆ ನಿಂತನು ಕಪಾಲಿ ಶಿವನು ವಿರಾಜಮಾನೆ ಸಿಂಹಾಸನದಿ ಎದುರಿಗೆ ನಿಂತನು ಕಪಾಲಿ ಶಿವ ಗಸಗನಿ ಸಪ ಮ ಪಸನಿ ಪಸನಿ ಮ ಪಸನಿ ಪ ಮ ಗ ಮ ಪ ಸ ಪ ಮ ಗ ಸನಿ ಪ ನಿ ಸ ಪಸನಿ ಮ ಪಸನಿ ಪ ಮ ಗ ಮ ಪ ಸ ಪ ಮ ಗ ಸನಿ ಪ ನಿ ಸ ಶಂಕರಿ ಶಿವೆ ಅನ್ನಪೂರ್ಣೆ ಸದಾ ಪೂರ್ಣೆ अन्नधान्य प्रपूर्णे शिवशक्ति कारणे अन्नधान्य प्रपूर्णे शिवशक्ति कारणे सकल भय निवारिणी सत्य सामर्थ्य स्वरूपिणी सकल भय निवारिणी सत्य सामर्थ्य स्वरूपिणी सृष्टि स्थिति लय कारिणी आदिशक्ति स्वरूपिणी माता कारणे सकल भय निवारिणी सत्य सामर्थ्य स्वरूपिणी सृष्टि स्थिति लय कारिणी आदिशक्ति स्वरूपिणी माता अन्नपूर्णे सदा पूर्णे शंकरी शिवे अन्नपूर्णे सदा पूर्णे शंकरी शिवे अन्नपूर्णे सदा पूर्णे अन्नपूर्णे सदा पूर्णे अन्नपूर्णे सदा पूर्णे माता ಡಾಕ್ಟರ್ ಅಶ್ವಥ್ ಎಂಯು ವಿಶ್ರಾಂತ ಪ್ರಾಂಶುಪಾಲರು, ಬೆಂಗಳೂರು ತಾಂತ್ರಿಕ ಮಹಾವಿದ್ಯಾಲಯ ಬೆಂಗಳೂರು. ಡಾಕ್ಟರ್ ನಂದಿನಿ ಕೇಶವ, ನರಶರೀರ ಶಾಸ್ತ್ರಜ್ಞೆ, ನಿಮಾನ್ಸ್ ಬೆಂಗಳೂರು. ವಿದುಷಿ ಡಾಕ್ಟರ್ ಮಾನಸ ಪಿ, ನಿರ್ದೇಶಕರು, ಮನೋಜ್ಞ ನೃತ್ಯಕಲಾ ಅಕಾಡೆಮಿ ಬೆಂಗಳೂರು. ವೇದಿಕೆಗೆ ಅವ್ರನ್ನ ಕರೆತರಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಶ್ರೀ ಮನಮೋಹನ್, ವ್ಯವಸ್ಥಾಪಕ ನಿರ್ದೇಶಕರು, ಮನೋಜ್ಞ ನೃತ್ಯಕಲಾ ಅಕಾಡೆಮಿ ಬೆಂಗಳೂರು. ಇವರು ಸಹ ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದಲ್ಲಿ ಮನೋಜ್ಞ ನೃತ್ಯಕಲಾ ಅಕಾಡೆಮಿಯ ಅಧಿಕೃತ ವೆಬ್ಸೈಟ್ ವಿನ್ಯಾಸಗೊಂಡಿದೆ. ಈ ಜಾಲತಾಣದ ಭಿತ್ತಿ ಪತ್ರವನ್ನು ವೇದಿಕೆಯಲ್ಲಿ ಉಪಸ್ಥಿತಿಯಲ್ಲಿರುವ ಅತಿಥಿ ಗಣ್ಯರು ಅನಾವರಣಗೊಳಿಸಬೇಕೆಂದು ವಿನಂತಿ. ನೋಡಿ ಮನೋಜ್ಞ ನೃತ್ಯಕಲಾ ಅಕಾಡೆಮಿಯ ಅಧಿಕೃತ ವೆಬ್ಸೈಟ್ ಒಂದು ವಿನ್ಯಾಸಗೊಂಡು ಇವತ್ತು ನಿಮ್ಮ ಮುಂದೆಲ್ಲವೂ ಅನಾವರಣಗೊಂಡಿದೆ. ಮನೋಜ್ಞ ಜಾಲತಾಣದ ಭಿತ್ತಿಪತ್ರವನ್ನು ಅನಾವರಣಗೊಳಿಸಿದ ಅತಿಥಿ ಗಣ್ಯರೆಲ್ಲರಿಗೂ ವಂದನೆಗಳು. ಇದೀಗ ಮನೋಜ್ಞ ನೃತ್ಯೋತ್ಸವದಲ್ಲಿ ಗೌರವಾನ್ವಿತ ಉಪಸ್ಥಿತಿಯಲ್ಲಿರುವ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿರವರ ಪರಿಚಯ, ನಂತರದಲ್ಲಿ ಸಭೆಗೆ ನುಡಿಗಳು. ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಮೂಲತಃ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನ ಹೆಬ್ರಿ ಗ್ರಾಮದವರಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿರವರು ಹೆಬ್ರಿಯ ಡಾಕ್ಟರ್ ಪದ್ಮನಾಭ
ಹಾಗೂ ಎ ವಿಶಾಲಾಕ್ಷಿ ದಂಪತಿಗಳ ಸುಪುತ್ರರು. ವೈದ್ಯರಾಗಿರುವ ಹೆಬ್ರಿ ಅವರು ವೃತ್ತಿ ಸಂಬಂಧವಾಗಿ ಕಳೆದ 40 ವರ್ಷಗಳಿಂದ ಮಂಡ್ಯದಲ್ಲಿ ನೆಲೆಸಿದ್ದಾರೆ. ಸಂಗೀತ, ಸಾಹಿತ್ಯ, ನಾಟ್ಯ, ನಿರೂಪಣೆ, ಕಾವ್ಯ, ವ್ಯಾಖ್ಯಾನ, ಸಂಘಟನೆ, ಪ್ರಕಾಶನ ಮೊದಲಾದ ಅನೇಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ವೃತ್ತಿಯಲ್ಲಿ ವೈದ್ಯರಾಗಿದ್ದರೂ ಸಾಹಿತ್ಯದಲ್ಲಿ ಬಹುವಾಗಿ ತೊಡಗಿಸಿಕೊಂಡು ಸಾಹಿತ್ಯದ ವಿವಿಧ ಪ್ರಕಾರಗಳಾದ ಕತೆ, ಕಾದಂಬರಿ, ಕವನ, ಶಿಶು ಸಾಹಿತ್ಯ, ಮುಕ್ತಕ, ಖಂಡಕಾವ್ಯ, ಮಹಾಕಾವ್ಯ, ಪುಸ್ತಕ ಪರಿಚಯ, ಆರೋಗ್ಯ ಮುಂತಾದ ಅನೇಕ ಪ್ರಕಾರಗಳಲ್ಲಿ ಸಾಹಿತ್ಯ ಕೃಷಿ ಮಾಡಿದ್ದಾರೆ. ಅನೇಕ ಪತ್ರಿಕೆಗಳಲ್ಲಿ ಅಂಕಣಕಾರರಾಗಿಯೂ ವೈವಿಧ್ಯಮಯ ಲೇಖನಗಳನ್ನು ಬರೆದಿದ್ದಾರೆ. ಅನೇಕ ಗ್ರಂಥಗಳ ಸಂಪಾದಕರಾಗಿದ್ದಾರೆ. ಇವರ ಬರವಣಿಗೆಯ ದೈತ್ಯ ಶಕ್ತಿಗೆ ಸಾಕ್ಷೀಭೂತವಾಗಿ 400ಕ್ಕೂ ಹೆಚ್ಚು ಕೃತಿಗಳು ಈ ತನಕ ಪ್ರಕಟವಾಗಿವೆ. ಅವುಗಳಲ್ಲಿ 10 ಮಹಾಕಾವ್ಯಗಳು ಎಂಬುದು ವಿಶೇಷ. ಬಹುಶಃ ಸಮಕಾಲೀನ ಕನ್ನಡ ಸಾಹಿತ್ಯ ಲೋಕದಲ್ಲಿ 10 ಮಹಾಕಾವ್ಯಗಳನ್ನು ಬರೆದವರು ಇವರೊಬ್ಬರೇ ಇರಬಹುದೇನೋ. ಸುಮಾರು 5,000 ಪುಟಗಳ 6 ಸಂಪುಟಗಳಲ್ಲಿ ಪ್ರಕಟವಾಗಿರುವ ಶ್ರೀ ಬಸವ ದರ್ಶನ ಕಾವ್ಯ ಯುಗಾವತಾರಿ ಶರಣ ಸಾಹಿತ್ಯಕ್ಕೆ ಇವರು ನೀಡಿರುವ ಬಹುದೊಡ್ಡ ಕೊಡುಗೆಯಾಗಿದೆ. ಬಸವ ಬೆಂಗಳೂರು ಬಸವ ಸಮಿತಿ ಹೆಬ್ರಿಯವರನ್ನು ಬಸವಭೂಷಣ ಪ್ರಶಸ್ತಿಯೊಂದಿಗೆ ಗೌರವಿಸಿದೆ. ಮಾಜಿ ರಾಷ್ಟ್ರಪತಿಗಳಾದ ಡಾಕ್ಟರ್ ಬಿ.ಡಿ. ಜತ್ತಿ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಅಂದಿನ ಕರ್ನಾಟಕದ ರಾಜ್ಯಪಾಲರು ಹೆಬ್ರಿಯವರನ್ನು ಸನ್ಮಾನಿಸಿದ್ದರು. ಡಾಕ್ಟರ್ ಎಂ ಕಲಬುರ್ಗಿ, ಡಾಕ್ಟರ್ ಪಾಟೀಲ ಪುಟ್ಟಪ್ಪ, ರಂಜಾನ್ ದರ್ಗಾ, ಡಾಕ್ಟರ್ ಶರಣ ಈಶ್ವರ ಮಂಟೂರ, ಅರವಿಂದ ಜತ್ತಿ, ಗೋರು ಚನ್ನಬಸಪ್ಪ ಮೊದಲಾದವರು ಯುಗಾವತಾರಿ ಕೃತಿಯನ್ನು ಮುಕ್ತ ಕಂಠದಿಂದ ಪ್ರಶಂಸೆ ಮಾಡಿದ್ದಾರೆ. ಧಾರವಾಡದ ವಿದ್ಯಾವರ್ಧಕ ಟ್ರಸ್ಟ್ನ ಶಾಂತಲಾ ಪಾಟೀಲ ಪ್ರಶಸ್ತಿ, ಸತ್ಯಂಪೇಟೆಯ ಬಸವ ಮಾರ್ಗ ಪ್ರತಿಷ್ಠಾನದ ಬಸವ ಮಾರ್ಗ ಪ್ರಶಸ್ತಿ, ಬಾಲ್ಕಿಯ ಹಿರೇಮಠ ಸಂಸ್ಥಾನದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಕಾಯಕ ಪ್ರಶಸ್ತಿ, ಅಥಣಿ ಮೋಟಗಿ ಮಠದ ಶರಣ ಶೈವರತ್ನ ಪ್ರಶಸ್ತಿ, ಮಾತೆ ಮಹಾದೇವಿಯವರಿಂದ ಶರಣರತ್ನ, ಶ್ರೀ ಇಳಕಲ್ ಮಠದಿಂದ ಬಸವ ಕಾರುಣ್ಯ, ಉಡುಪಿ ಕಸಾಪ ಆಕಲಂಕ ಸಾಹಿತ್ಯ ಪ್ರಶಸ್ತಿ, ಮೈಸೂರು ಮುಕ್ತಕ ಅಕಾಡೆಮಿಯ DVG ಮುಕ್ತಕ ಸಾಹಿತ್ಯ ಪ್ರಶಸ್ತಿ, ಡಾಕ್ಟರ್ ಸಜ ನಾಗಲೋಟಿ ಮಠ ವೈದ್ಯ ಸಾಹಿತ್ಯ ಪ್ರಶಸ್ತಿ, ಮಂಡ್ಯದ ವ್ಯಾಸರಾಜ ಮಠದ ಕನಕಶ್ರೀ ಪ್ರಶಸ್ತಿ, ಬಸವ ಕೇಂದ್ರ ಶಿರಹಟ್ಟಿಯ ಬಸವ ಭೂಷಣ, ಮಂಡ್ಯ ಜನತೆ ಮತ ನೀಡಿ ಪ್ರದಾನಿಸಿದ KV ಶಂಕರೇಗೌಡ ಪ್ರಶಸ್ತಿ, ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಾಧ್ಯಕ್ಷತೆ ಇವರ ಮುಡಿಗೇರಿದ ಗರಿಗಳು. ನಾಡಿನ 100 ಸಂಘ ಸಂಸ್ಥೆಗಳು ಬಿರುದು ಗೌರವಗಳೊಂದಿಗೆ ಸನ್ಮಾನಿಸಿವೆ. ಕಳೆದ ಆಗಸ್ಟ್ ತಿಂಗಳಿನ 22ರಂದು ಶುಕ್ರವಾರ ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿಯವರ ಸನ್ನಿಧಿಯಲ್ಲಿ ನಡೆದ ಅಂತರರಾಜ್ಯ ಪ್ರಪ್ರಥಮ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇಂದು ಮನೋಜ್ಞ ನೃತ್ಯೋತ್ಸವದಲ್ಲಿ ಗೌರವಾನ್ವಿತ ಅತಿಥಿಯಾಗಿ ಉಪಸ್ಥಿತರಿದ್ದಾರೆ. ಇವರಿಂದ ಸಭೆಗೆ ನುಡಿಗಳು. ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇಂತಹ ಒಂದು ಅದ್ಭುತವಾದ ನೃತ್ಯ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲು ನನ್ನನ್ನು ಆಹ್ವಾನಿಸಿದ ಡಾಕ್ಟರ್ ಮಾನಸಾರವರಿಗೆ ಅತ್ಯಂತ ಪ್ರೀತಿಯ ನಮಸ್ಕಾರಗಳನ್ನು ಸಲ್ಲಿಸ್ತಾ ವೇದಿಕೆಯ ಮೇಲಿರುವ ಡಾಕ್ಟರ್ ಅಶ್ವಥ್ ಸರ್ ಅವರೇ, ಡಾಕ್ಟರ್ ನಂದಿನಿ ಕೇಶವ ಮೇಡಮ್ರವರೇ ಹಾಗೂ ಎಲ್ಲ ನೃತ್ಯಾಭಿಮಾನಿಗಳೇ ಹಾಗೂ ಆತ್ಮೀಯ ಬಂಧುಗಳೇ, ಸುಮಾರು 50 ನಿಮಿಷಗಳ ಕಾಲದಲ್ಲಿ ಸುಂದರವಾದ ನೃತ್ಯವನ್ನು ನೋಡಿದ ನಂತರ ಮಾತುಗಳಿಗೆ ಕಿವಿ ಕೊಡಲಿಕ್ಕೆ ಎಷ್ಟು ಮಂದಿಗೆ ಮನಸ್ಸಿದೆ ಅಂತ ಹೇಳುವಂಥದ್ದು ನನಗೆ ಗೊತ್ತಿಲ್ಲ. ಆದರೂ ಕೆಲವು ಮಾತುಗಳನ್ನು ಆಡುವ ಕರ್ತವ್ಯ ನಮ್ಮದು, ಕೇಳುವಂತಹ ಕರ್ತವ್ಯ ಕೂಡ ತಮ್ಮದು. ಹಾಗಾಗಿ ಈ ತನಕ ನೃತ್ಯ ಪ್ರದರ್ಶಿಸಿದ ಎಲ್ಲ ಕಿರಿಯ ಕಲಾವಿದರಿಗೆ ಮೊತ್ತ ಮೊದಲು ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಪ್ರಾರ್ಥನೆಯಿಂದ ಪ್ರಾರಂಭವಾದ ಕಾರ್ಯಕ್ರಮ ಬಹುಶಃ ತಾವು ಕೇಳಿದ್ದೀರಿ. ತುಂಬ ಚಂದದಲ್ಲಿ ಪ್ರಾರ್ಥನೆ ಮಾಡಿದರು. ತದನಂತರ ವೇದಿಕೆ ಮೇಲೆ ಈ ತನಕ ಬಂದ ಎಲ್ಲ ಕಲಾವಿದರು ದೈಹಿಕವಾಗಿ ಸಾಕಷ್ಟು ಸುಸ್ತಾಗಿರ್ಬೋದು, ಯಾರ ಮೊಗದಲ್ಲಾದರೂ ಒಂದು ಮಂದಹಾಸ ಇಲ್ಲದೇ ಇರೋದಿರುವಂಥದ್ದನ್ನು ನಾವು ಯಾರ್ಯಾರು ನೋಡಿದ್ದೀವ.
ಹಾಗಾಗಿ ಅವರು ಎಷ್ಟೋದನ್ನು ಅನುಭವಿಸ್ತಾ ಇರಬೇಕು. ಅವರು ಅನುಭವಿಸಲಿಕ್ಕೆ ಗುರುವಾದವರು ಯಾವ ದೊಡ್ಡ ಪಾತ್ರ ವಹಿಸಿರಬೇಕು. ಹಾಗಾಗಿ ನೃತ್ಯವನ್ನು ನಾವು ಆವಾಹಿಸಿಕೊಂಡರೆ, ನಾವು ನೃತ್ಯದ ಅಭಿಮಾನಿಗಳಾದರೆ ನಾವು ನೃತ್ಯಗಾರರು ಆಗ್ತೀವಿ. ನೃತ್ಯಗಾರರು ಆಗುವುದಂದರೆ ಕೇವಲ ವೇದಿಕೆ ಮೇಲೆ ಅಭಿನಯಿಸುವಂತಹ ಕಲಾವಿದರು ಮಾತ್ರವಲ್ಲ, ಜಗತ್ತಿಗೆ ನಮ್ಮಿಂದ ಏನನ್ನು ಕೊಡಲಿಕ್ಕೆ ಸಾಧ್ಯವಾಗುತ್ತೆ ಅದನ್ನು ನಾವು ಆವಾಹಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುವಂಥದ್ದು. ಹಾಗಾಗಿ ನೃತ್ಯ ಅನ್ನುವುದಕ್ಕೆ ನಮ್ಮ ಪಾರಂಪರಿಕ ಪಾಠಗಳಲ್ಲಿ ಒಂದು ಚಂದದ ಮಾತು ಹೇಳ್ತಾರೆ ನೋಡಿ, ಯಸ್ಮಾತ್ ಪಂಚೇಂದ್ರಿಯ ಪ್ರೀತಿ ಭವೇಚ್ಚ, ಯಸ್ಮಾತ್ ಪಂಚೇಂದ್ರಿಯ ಪ್ರೀತಿ ಭವೇಚ್ಚ ದುಃಖ ವಿಸ್ಮೃತಿ ಸದಾ ಸೌಖ್ಯಾಕಾರಂ ತತ್ತು ನೃತ್ಯಂ. ಸಿಂಪಲಾಗಿ ಹೇಳುವುದಾದರೆ, ಯಾವುದು ನಮ್ಮ ಮನಸ್ಸಿನ ದುಗುಡವನ್ನು ನಿವಾರಿಸ್ತದೆ, ಯಾವ ಒಂದು ಕಲೆ ನಮ್ಮನ್ನು ಉತ್ಸಾಹ ಭರಿತರನ್ನಾಗಿಸುತ್ತದೆ, ಆ ನೃತ್ಯ ಇದು ನಮ್ಮ ಭಾರತದಲ್ಲಿ ಅರಳಿರುವಂತಹ ಒಂದು ಪರಮಾತ್ಮನ ಪ್ರಸಾದವಾಗಿದೆ. ಹಾಗಾಗಿ ನಾವೆಲ್ಲರೂ ಕಲಿಯೋರಾಗಿರ್ಬೋದು, ವೀಕ್ಷಕರಾಗಿರ್ಬೋದು, ನಾವೆಲ್ಲರೂ ಸಾಂಸ್ಕೃತಿಕ ರಾಯಭಾರಿಗಳಾಗಿ ಭರತನಾಟ್ಯದ ದಿಗ್ವಿಜಯಕ್ಕೆ ನಾವೇನಾದರೂ ಮೂಲ ಪುರುಷರು ಆದ್ವಿ ಅಂತಾದರೆ ಬಹುಶಃ ಮುಂದಿನ 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 ತಲೆಮಾರುಗಳಿಗೆ ಭರತನಾಟ್ಯ ಮುಂದುವರ್ಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಗುರು ಮಾನಸಾರವರು ಈ ನಿಟ್ಟಿನಲ್ಲಿ ತನ್ನ ಶಿಷ್ಯರನ್ನು ಅದ್ಭುತವಾಗಿ ಅರಳಿಸ್ತಾ ಇದ್ದಾರೆ. ಮೊನ್ನೆ ಅಂದರೆ ಹೋದ ವರ್ಷ ಅಯೋಧ್ಯೆಯಲ್ಲಿ ಶ್ರೀರಾಮ ಮೂರ್ತಿ ಪ್ರತಿಷ್ಠಾಪನೆಯಾದಾಗ ಆ ಕಲ್ಲನ್ನು ಕೆತ್ತಿ ಒಂದು ಕಲ್ಲನ್ನು ಶ್ರೀರಾಮನನ್ನಾಗಿ ಮಾಡಿರುವಂತಹ ಆ ಮಹಾಶಿಲ್ಪಿಯನ್ನು ನಾವು ಹೇಗೆ ನೆನಪು ಮಾಡಿಕೊಳ್ಳಬೇಕು, ಅದೇ ರೀತಿ ನಮ್ಮೆಲ್ಲರ ಎಳೆಯರನ್ನು ನೃತ್ಯ ಕಲಾವಿದರನ್ನಾಗಿ ರೂಪಿಸುತ್ತಿರುವ ಮಾನಸಾರವರಿಗೆ ನಮ್ಮೆಲ್ಲರ ಅಭಿನಂದನೆಗಳೊಂದಿಗೆ ನಾವೆಲ್ಲರೂ ನೃತ್ಯದ ಆರಾಧಕರಾಗೋಣ. ನಾವೆಲ್ಲರೂ ನೃತ್ಯದ ಕಂಪನ್ನು ಜಗದೆಲ್ಲೆಡೆಗೆ ಬೀರುವಂತಹ ಮನಸ್ಸಿನವರಾಗೋಣ. ನಿಮಗೆಲ್ಲರಿಗೂ ಶುಭಾಶಯ ಕೋರ್ತಾ, ಇಂತಹ ಕಾರ್ಯಕ್ರಮಗಳು ಕೇವಲ ವಾರ್ಷಿಕೋತ್ಸವಕ್ಕೆ ಮಾತ್ರ ಮೀಸಲಾಗಿರದೆ ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇರಲಿ. ಹಾಗೆ ಹೋದಾಗ ಮಾತ್ರ ನೃತ್ಯ ಅನ್ನುವಂಥದ್ದು ನಮ್ಮ ಮೈಯಲ್ಲಿ ಚಲಿಸುವಂತಹ ರಕ್ತವಾಗ್ತದೆ, ನಮ್ಮ ಎದೆಯಲ್ಲಿ ಬಡಿಯುವಂತಹ ಎದೆ ಬಡಿತವಾಗ್ತದೆ, ನಮ್ಮ ಮೆದುಳಿನಲ್ಲಿ ಹೊಸ ವಿಚಾರಗಳಿಗೆ ಇಂಬು ನೀಡುವಂತಹ ಯೋಚನಾ ಪ್ರವೀಣರಾಗ್ತೀವಿ ನಾವು. ಇಂತಹ ಒಂದು ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವಂತಹ ಇಂತಹ ಕಲೆಯ ಆರಾಧಕರು, ವೀಕ್ಷಕರು, ಪ್ರೇಕ್ಷಕರು, ಪ್ರೋತ್ಸಾಹಕರು ಮತ್ತು ಕಲಾವಿದರು ನಾವೆಲ್ಲರೂ ಆಗೋಣ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ನೃತ್ಯ ಮತ್ತು ಲಲಿತ ಕಲೆಗಳ ಮಹತ್ವವನ್ನು ಮತ್ತು ಶುಭ ಹಾರೈಸಿದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿರವರಿಗೆ ವಂದನೆಗಳು. ಮನೋಜ್ಞ ನೃತ್ಯಕಲಾ ಅಕಾಡೆಮಿಯ ವತಿಯಿಂದ ಗೌರವ ಸಮರ್ಪಣೆ. ಗೌರವಾನ್ವಿತ ಉಪಸ್ಥಿತಿಯಲ್ಲಿರುವ ಡಾಕ್ಟರ್ ಅಶ್ವಥ್ ಎಂಯೂರವರ ಪರಿಚಯ, ನಂತರದಲ್ಲಿ ಸಭೆಗೆ ನುಡಿಗಳು. ಡಾಕ್ಟರ್ ಅಶ್ವಥ್ ಎಂಯೂರ್ ಅವರು 4 ದಶಕಗಳಿಂದ ಹೆಚ್ಚು ಕಾಲ ಸಮರ್ಪಿತ ಸೇವೆ ಸಲ್ಲಿಸಿರುವ ಗಣನೀಯ ಶಿಕ್ಷಣ ತಜ್ಞ, ಮಾರ್ಗದರ್ಶಕ ಮತ್ತು ಸಿವಿಲ್ ಎಂಜಿನಿಯರಿಂಗ್ ಶಿಕ್ಷಣದ ನಾಯಕರು. ಅವರು ಬೆಂಗಳೂರು ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಂಶುಪಾಲರಾಗಿ, ತರಬೇತಿ ಮತ್ತು ನೇಮಕಾತಿ ಅಧಿಕಾರಿ ಹಾಗೂ ಅನೇಕ ಶೈಕ್ಷಣಿಕ ಮತ್ತು ವೃತ್ತಿಪರ ಉಪಕ್ರಮಗಳ ಮಾರ್ಗದರ್ಶಕರಾಗಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಸಂಸ್ಥೆಯ ನಾಯಕತ್ವದಾಚೆಗೆ ಅವರು ವೃತ್ತಿಪರ ಸಮುದಾಯಕ್ಕೂ ಮಹತ್ವದ ಕೊಡುಗೆ ನೀಡಿದ್ದಾರೆ. ವಿಶೇಷವಾಗಿ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ನ ಅಧ್ಯಕ್ಷ ಮತ್ತು ಕಾರ್ಯದರ್ಶಿ ಜನರಲ್ ಆಗಿ, ಹಾಗೆಯೇ ಇಂಡಿಯನ್ ಕಾಂಕ್ರೀಟ್ ಇನ್ಸ್ಟಿಟ್ಯೂಟ್ನ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಅಕಾಡೆಮಿಯ ಮತ್ತು ಉದ್ಯಮಗಳ ನಡುವಿನ ಸೇತುವೆಯನ್ನು ಬಲಪಡಿಸುತ್ತಿದ್ದಾರೆ. ನಿರ್ಮಾಣ ಸಾಮಗ್ರಿಗಳು, ರೈನ್ಫೋರ್ಸ್ಮೆಂಟ್ ಸ್ಟೀಲ್, ನದಿಯ ಮರಳಿಗೆ ಪರ್ಯಾಯಗಳು, ರೆಡಿಮಿಕ್ಸ್ ಕಾಂಕ್ರೀಟ್ ಮತ್ತು ಗುಣಮಟ್ಟದ ಅಭ್ಯಾಸಗಳು ಇವರ ಪರಿಣಿತಿಯ ಕ್ಷೇತ್ರ. ಅವರು ವಿದ್ಯಾರ್ಥಿಗಳು, ಸಂಶೋಧಕರು ಮತ್ತು ವೃತ್ತಿಪರರನ್ನು ಸಮಾನ ಉತ್ಸಾಹದಿಂದ ಮಾರ್ಗದರ್ಶನ ಮಾಡಿದ್ದಾರೆ.
ಅವರ ಕೊಡುಗೆಗಳು ರಾಷ್ಟ್ರೀಯ ಸಮಿತಿಗಳು, ವೃತ್ತಿಪರ ಸಂಘಟನೆಗಳು ಮತ್ತು ನೀತಿ ವೇದಿಕೆಗಳವರೆಗೂ ವಿಸ್ತರಿಸಿ ಯಾವಾಗಲೂ ಆವಿಷ್ಕಾರ, ಸುಸ್ಥಿರತೆ ಮತ್ತು ನೈತಿಕ ಅಭ್ಯಾಸಗಳಿಗೆ ಒತ್ತು ಕೊಟ್ಟಿವೆ. ಯುವ ಇಂಜಿನಿಯರ್ಗಳಿಗೆ ಅಕಾಡೆಮಿಕ್ ಹಾಗೂ ಉದ್ಯಮ ಕ್ಷೇತ್ರದಲ್ಲಿ ಸಾಧನೆ ಮಾಡುವ ಅವಕಾಶಗಳನ್ನು ಸೃಷ್ಟಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಅದೇ ವೇಳೆ ಡಾಕ್ಟರ್ ಅಶ್ವಥ್ ಅವರು ಯುವ ಪ್ರತಿಭೆಯನ್ನು ಉತ್ತೇಜಿಸುವುದು ಹಾಗೂ ಅಕಾಡೆಮಿಕ್ ಶಿಸ್ತಿನೊಂದಿಗೆ ಸಾಂಸ್ಕೃತಿಕ ಮತ್ತು ಸೃಜನಾತ್ಮಕ ಚಟುವಟಿಕೆಗಳಿಗೆ ಸಮಾನ ಮಹತ್ವ ನೀಡುವ ಸಮಗ್ರ ಶಿಕ್ಷಣ ತತ್ವಕ್ಕಾಗಿ ಅವರು ಬಹು ಹೆಸರು ಮಾಡಿದ್ದಾರೆ. ಅವರ ದೃಷ್ಟಿ, ಶಿಸ್ತಿನ ಮನೋಭಾವ ಮತ್ತು ದಯಾಮಯತೆ ವಿದ್ಯಾರ್ಥಿಗಳಿಗೆ ಸದಾ ಪ್ರೇರಣೆ. ಅವರು ಅನೇಕ ಪೀಳಿಗೆಗಳ ವಿದ್ಯಾರ್ಥಿಗಳಿಗೆ ಆತ್ಮವಿಶ್ವಾಸ, ನೈತಿಕ ಮೌಲ್ಯಗಳು ಮತ್ತು ಶ್ರೇಷ್ಠತೆಯ ಹಾದಿಯನ್ನು ತೋರಿಸಿದ್ದಾರೆ. ಇಂದು ಮನೋಜ್ಞ ನೃತ್ಯೋತ್ಸವದಲ್ಲಿ ಗೌರವಾನ್ವಿತ ಅತಿಥಿಯಾಗಿ ಉಪಸ್ಥಿತರಿದ್ದಾರೆ. ಇವರಿಂದ ಸಭೆಗೆ ನುಡಿಗಳು. ನಮಸ್ಕಾರ. ಡಾಕ್ಟರ್ ಪ್ರದೀಪ್ ಅವರ ಮಾತುಗಳನ್ನು ಕೇಳಿದ ಮೇಲೆ ನಾವು ಏನು ಮಾತಾಡೋದು ಗೊತ್ತಾಗ್ತಾ ಇಲ್ಲ. ಅದ್ಭುತವಾಗಿ ಮಾತಾಡಿದ್ರು. ಕಲೆಯ ಬಗ್ಗೆ ತುಂಬ ಮನ ಮುಟ್ಟುವ ಹಾಗೆ ಮಾತಾಡಿದ್ದಾರೆ. ನಾನು ಬೇರೆ ಡೈರೆಕ್ಷನ್ಗೆ ಹೋಗ್ತೀನಿ, ಯಾಕೆಂದರೆ ಕಲೆಯ ಬಗ್ಗೆ, ಭರತನಾಟ್ಯದ ಬಗ್ಗೆ ಅಷ್ಟೊಂದು ತಿಳಿವು ನನಗಿಲ್ಲ. ಇಂಜಿನಿಯರಿಂಗ್ ಎಜುಕೇಷನ್ ಅಲ್ಲಿ ಸುಮಾರು 35-40 ವರ್ಷದಿಂದ ಇನ್ವಾಲ್ವ್ ಆಗಿರೋದ್ರಿಂದ ಒಂದು ಏನು ಹೇಳಬೇಕು ಅಂತಂದರೆ, ಸುಮಾರು 1994ರಿಂದ ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ ವಿಭಾಗಗಳಲ್ಲಿ ಸುಮಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡ್ಕೊಂಡು ಬಂದಿದ್ದೀನಿ. ಒಂದು 30,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಕೆಲಸ ಕೊಡಿಸೋದ್ರಲ್ಲಿ ಯಶಸ್ವಿಯಾಗಿದ್ದೀನಿ. ಒಂದು ಅಂಶ ಏನು ನೋಡ್ಕೊಂಡು ಬಂದಿದ್ದೀನಿ ಅಂತಂದರೆ, ದಿ ಓವರಾಲ್ ಪರ್ಸ್ನಾಲಿಟಿ ಆಗಬೇಕು ಅಂತಂದರೆ ಬರೀ ಓದಿದ್ರೆ ಸಾಕಾಗಲ್ಲ. ನಮ್ಮ ಪೇರೆಂಟ್ಸು ಸುಮಾರು ಜನ ಓದಿಗೆ ಕೊಡೋಷ್ಟು ಪ್ರಾಮುಖ್ಯತೆ ಪಠ್ಯೇತರ ಚಟುವಟಿಕೆಗಳು, ಅಂದರೆ ಈ ಭರತನಾಟ್ಯ ಈ ಥರ ಹುಡುಗರಲ್ಲಿ ಯಾವ ಟ್ಯಾಲೆಂಟ್ ಇದೆ ಆ ಟ್ಯಾಲೆಂಟ್ಗೆ ಅಷ್ಟೊಂದು ಫೋಕಸ್ ಕೊಡಲ್ಲ ಮತ್ತು ಪ್ರೋತ್ಸಾಹನೂ ಕೊಡ್ತಾ ಇಲ್ಲ. ಸೊ ಪೇರೆಂಟ್ಸ್ ಎಲ್ಲರೂ ಇಲ್ಲಿರೋದ್ರಿಂದ ನಾನು ಹೇಳ್ತಿರೋದೇನೆಂದರೆ, ಯಶಸ್ವಿ ಆಗಬೇಕು ಅಂದರೆ ಜೀವನದಲ್ಲಿ ಒಂದೊಂದು ನಿಮಿಷ, ಒಂದೊಂದು ಸೆಕೆಂಡು, ಒಂದೊಂದು ದಿವಸ ಎಂಜಾಯ್ ಮಾಡಬೇಕು ಅಂತಂದರೆ ಬರೀ ಓದಿದ್ರೆ ಸಾಕಾಗಲ್ಲ. ಅಂದರೆ ನಮ್ಮ ಅಕಾಡೆಮಿಕ್ಸ್ ಏನಿದೆ ಅದು ಅಷ್ಟೇ ಆದರೆ ಸಾಕಾಗಲ್ಲ. ಅದ್ರ ಜೊತೆಗೆ ಹುಡುಗರಲ್ಲಿರೋ ಹಿಡನ್ ಟ್ಯಾಲೆಂಟ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ಎನ್ಕರೇಜ್ಮೆಂಟ್ ಮಾಡಿ ಅದರಲ್ಲಿ ಮುಂದುವರಿಯೋ ಹಂಗೆ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಕ್ಲೂ ನಿಮಗೆ ಕೊಡಬೇಕು ಅಂತಂದರೆ, ಈ ಹೆಚ್ಚಿನ ವಿದ್ಯಾರ್ಥಿಗಳಲ್ಲಿ ನಾನು ಪ್ಲೇಸ್ಮೆಂಟ್ ಮಾಡಬೇಕಾದ್ರೆ ಅವರು ಓದಿನ ಜೊತೆಗೆ ಈ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಯಾರು ಹೆಚ್ಚು ಆಸಕ್ತಿ ವಹಿಸ್ಕೊಂಡು ಹೆಚ್ಚು ಪ್ರೋತ್ಸಾಹದಿಂದ ಕೆಲಸಗಳು ಮಾಡಿದ್ರು, ಆ್ಯಕ್ಟಿವಿಟೀಸ್ ಮಾಡಿದ್ರು, ಅವರೇ ಹೆಚ್ಚು ಜನ ಪ್ಲೇಸ್ ಆಗಿರೋದು. ಸೊ ಹಾಗಾಗಿ ಸಕ್ಸಸ್ ಆಗಬೇಕು ಅಂತಂದರೆ ಲೈಫ್ನ ಎಂಜಾಯ್ ಮಾಡಬೇಕು ಅಂತಂದರೆ ಎಲ್ಲ ಬ್ಯಾಲೆನ್ಸ್ ಆಗಿರಬೇಕು. ಅಕಾಡೆಮಿಕ್ಸ್ ಜೊತೆಗೆ ಬೇರೆ ಕಲೆಗಳಲ್ಲಿ ಈ ಥರದ್ರಲ್ಲಿ 37 ಕಲೆಗಳಿದೆ ಅಂತ ಹೇಳ್ತಾರೆ. ಸೊ ಆ ಥರ ಎಲ್ಲದರಲ್ಲೂ ಒಂದು ಸ್ವಲ್ಪ ಪ್ರಾವೀಣ್ಯತೆ ಪಡ್ಕೊಂಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇತ್ತೀಚೆಗೆ ಡಾಕ್ಟರ್ ಪ್ರದೀಪ್ ಅವರನ್ನು ಒಂದು ಮೆನ್ಷನ್ ಮಾಡಿದ್ರು. ಇತ್ತೀಚೆಗೆ ಬರ್ತಿರೋ ವಿದ್ಯಾರ್ಥಿಗಳಲ್ಲಿ ಈ ಸ್ಟ್ರೆಸ್ ಅಂತ ಏನು ಹೇಳ್ತೀವಿ, ಬರೀ ವಿದ್ಯಾರ್ಥಿಗಳೆಲ್ಲ, ಪೇರೆಂಟ್ಸ್ ಇರ್ಬೋದು, ವರ್ಕಿಂಗ್ ಪ್ರೊಫೆಷ್ನಲ್ಸ್ ಇರ್ಬೋದು, ಈ ಸ್ಟ್ರೆಸ್ ಅಂತ ಸುಮಾರು ಒತ್ತಡ, ಕೆಲಸದ ಒತ್ತಡ ಇರ್ಬೋದು, ಬೇರೆ ಬೇರೆ ಒತ್ತಡಗಳಿರ್ಬೋದು, ಇದ್ರ ಬಗ್ಗೆ ಜಾಸ್ತಿ ಮಾತುಕತೆ ನಡೀತಾ ಇದೆ. ಆಮೇಲೆ ಸುಮಾರು ಜನ ಡಿಪ್ರೆಷನ್ಸ್ಗೆ ಹೋಗೋದು, ಈ ಥರದ್ದು ಎಲ್ಲ ನೋಡ್ತಾ ಇದ್ದೀವಿ ವಿದ್ಯಾರ್ಥಿ ಜೀವನದಲ್ಲಿರ್ಬೋದು. ಅದಾದಮೇಲೆ ಇರ್ಬೋದು ಈ ಎಕ್ಸಾಮಿನೇಷನ್ಸ್ ಪ್ರೆಷರ್ಸ್ ಇರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರೆಷರ್ಸ್ ಇರ್ಬೋದು, ಇದೆಲ್ಲ ಇದ್ದಾಗ ಬೇಗ ಅದಕ್ಕೆ ಒಳಪಡಬೇಕಾದ ಸ್ಟ್ರೆಸ್ಗೆ ಈಡಾಗುವಂಥ ವಿದ್ಯಾರ್ಥಿಗಳು ಬರೀ ಅಕಾಡೆಮಿಕ್ಸಲ್ಲಿ ಇರ್ತಾರೆ. ನೋಡಿ, ನೀವು ಅಬ್ಸರ್ವ್ ಮಾಡಿ ನೋಡಿ. ಸೊ ಅದರಲ್ಲಿ ಒಂಚೂರು ಏನೋ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ತುಂಬ ಡಿಪ್ರೆಷನ್ಗೆ ಹೋಗ್ತಾರೆ. ಈ ಥರದ್ದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸು, ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿದರೆ, ಅದರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರೆ ಅವ್ರಿಗೆ ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡೋ ಒಂದು ಕೆಪಾಸಿಟಿ, ಅವರ ಮನಸ್ಥೈರ್ಯ ಇದೆಲ್ಲ ಇರುತ್ತೆ. ನಾನು ಹೆಚ್ಚಿಗೆ ಸಮಯ ತಗೊಳ್ಳ ಮತ್ತು ಕಾರ್ಯಕ್ರಮ ಇರೋದ್ರಿಂದ ಇಲ್ಲಿ ಬರ್ತಿರೋ ಎಲ್ರಿಗೂ ಕೇಳ್ಕೊಳ್ಳೋದು ಒಂದೇ ಏನಂತಂದರೆ, ಎಲ್ಲ ವಿದ್ಯಾರ್ಥಿಗಳನ್ನ, ಮಕ್ಕಳನ್ನ, ನಿಮಗೆ ಗೊತ್ತಿರೋರ್ನು ಗೊತ್ತಿಲ್ಲದಿರೋರು, ಅಕ್ಕಪಕ್ಕದವರು ಎಲ್ಲರನ್ನೂ ಈ ಒಂದು ದಿಕ್ಕಿನಲ್ಲಿ ಪ್ರೋತ್ಸಾಹ ಕೊಡಿ, ಅವ್ರಿಗೆ ಒಂದು ಮಾರ್ಗದರ್ಶನ ಕೊಡಿ, ಅವ್ರ ಲೈಫಲ್ಲಿ ಮುಂದೆ ಒಳ್ಳೆ ಪ್ರಜೆಗಳಾಗೋದಕ್ಕೆ ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾ, ಡಾಕ್ಟರ್ ಮಾನಸ ಮತ್ತು ಅವರೆಲ್ಲ ಕಂಪ್ಲೀಟ್ ವಿದ್ಯಾರ್ಥಿ ವೃಂದ ಮತ್ತು ತಂಡದವ್ರಿಗೆ ಅವರ ಮುಂದಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ಯಶಸ್ವಿ ಸಿಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಆಗಮಿಸಿ ಶುಭ ಹಾರೈಸಿದ ಡಾಕ್ಟರ್ ಅಶ್ವಥ್ ಎಮ್ಯೂರ್ ಅವರಿಗೆ ವಂದನೆಗಳು. ಮನೋಜ್ಞ ನೃತ್ಯಕಲಾ ಅಕಾಡೆಮಿ ವತಿಯಿಂದ ಗೌರವ ಸಮರ್ಪಣೆ.
ಬ್ಯಾಕ್ ಸೈಡಿಂದ. ಇರುವ ಡಾಕ್ಟರ್ ನಂದಿನಿ ಕೇಶವರವರ ಪರಿಚಯ, ನಂತರದಲ್ಲಿ ಸಭೆಗೆ ನುಡಿಗಳು. ಡಾಕ್ಟರ್ ನಂದಿನಿ ಕೇಶವ, ಮೈಸೂರು. ನಿಮಾನ್ಸ್ ಬೆಂಗಳೂರಿನಲ್ಲಿ ನರಶರೀರ ಶಾಸ್ತ್ರಜ್ಞ ಆಗಿರುವ ಡಾಕ್ಟರ್ ನಂದಿನಿ ವೃತ್ತಿಯಿಂದ ವೈದ್ಯರು, ಸ್ವಭಾವದಿಂದ ಸಮಾಜ ಸೇವಕಿ, ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ 25 ವರ್ಷಕ್ಕಿಂತ ಹೆಚ್ಚು ಅನುಭವ ಹೊಂದಿದ್ದಾರೆ. ಭಾರತದೆಲ್ಲೆಡೆ ವಿವಿಧ ಸಾರ್ವಜನಿಕ ಆರೋಗ್ಯ ಮತ್ತು ಗ್ರಾಮೀಣಾಭಿವೃದ್ಧಿ ಯೋಜನೆಗಳಲ್ಲಿ ಸಮುದಾಯಗಳೊಂದಿಗೆ ವಿಸ್ತಾರವಾಗಿ ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ HIV ಆರೋಗ್ಯ ಸಂಸ್ಥೆಗಳೊಂದಿಗೆ ಕೆಲಸ ಮಾಡಿ ಪೋಷಕರಿಂದ ಮಕ್ಕಳಿಗೆ ಏಡ್ಸ್ ಹರಡುವುದನ್ನು ತಡೆಗಟ್ಟಲು ಶ್ರಮಿಸಿದ್ದಾರೆ. ಡಾಕ್ಟರ್ ನಂದಿನಿ ಅವರು ಮಹಿಳಾ ಸಬಲೀಕರಣದ ಬಲವಾದ ಹೋರಾಟಗಾರ್ತಿ. ಮಹಿಳಾ ಸಬಲೀಕರಣದ ಅನೇಕ ಚರ್ಚಾ ಸ್ಪರ್ಧೆಗಳಲ್ಲಿ ಪ್ಯಾನಲಿಸ್ಟ್ ಆಗಿ ಪಾಲ್ಗೊಂಡಿದ್ದಾರೆ. ಅವರು ಅನೇಕ ಶಾಲೆ ಕಾಲೇಜುಗಳಲ್ಲಿ ಉಪನ್ಯಾಸ ನೀಡಿ ಹುಡುಗಿಯರು ಶಿಕ್ಷಣ ಮುಂದುವರಿಸುವುದು ಮತ್ತು ತಮ್ಮ ವೃತ್ತಿ ಜೀವನದ ನಿರ್ಮಿಸುವುದು ಅಗತ್ಯವೆಂದು ಉತ್ತೇಜನ ನೀಡುತ್ತಾರೆ. ಸ್ಥಳೀಯ ಮಟ್ಟದಲ್ಲಿ ಜಾಗೃತಿ ಮೂಡಿಸುವುದು ಅವರ ಪ್ರಮುಖ ಗುರಿಗಳಲ್ಲೊಂದು. ಡಾಕ್ಟರ್ ನಂದಿನಿ ಅವರು ಕೂಗು ಫೌಂಡೇಶನ್ ಸಂಸ್ಥೆಯ ಸ್ಥಾಪಕಿ. ಈ ಸಂಸ್ಥೆ ಶಿಕ್ಷಣ, ಆರೋಗ್ಯ ಮತ್ತು ಕೌಶಲ್ಯಾಭಿವೃದ್ಧಿ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಹಿಂದುಳಿದ ಸಮುದಾಯಗಳ ಅಭಿವೃದ್ಧಿಗೆ ಕೆಲಸ ಮಾಡುತ್ತಿದೆ. ವೈದ್ಯಕೀಯ ಜಾಗೃತಿ ಮತ್ತು ಕಾರ್ಯಕ್ರಮಗಳು. ಕರ್ನಾಟಕದ ಗ್ರಾಮೀಣ ಪ್ರದೇಶಗಳಲ್ಲಿ ವೈದ್ಯಕೀಯ ಶಿಬಿರಗಳು, ಮೈಸೂರು ಜಿಲ್ಲೆಯ ಶಾಲೆಗಳು, ಕಾಲೇಜುಗಳು, ಕಾರ್ಮಿಕರು, ಮಹಿಳಾ ಸಂಘಗಳು ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ HIV ಏಡ್ಸ್ ಜಾಗೃತಿ ಕಾರ್ಯಕ್ರಮಗಳು, ಮಹಿಳೆಯರ ವಿಶೇಷವಾಗಿ ಗರ್ಭಿಣಿಯರ ಮತ್ತು ಮಕ್ಕಳ ನಿಯಮಿತ ಆರೋಗ್ಯ ತಪಾಸಣೆ. ಕೂಗು ಫೌಂಡೇಶನ್ ಮೂಲಕ ಸರ್ಕಾರಿ ಶಾಲೆಗಳ ಪುನರ್ವಿಕಸನ, ಆರ್ಥಿಕ ಹಿಂದುಳಿದ ಮಕ್ಕಳಿಗೆ ಲ್ಯಾಪ್ಟಾಪ್ಗಳ ದಾನ, ಗೋಕುಲಂ ವೃದ್ಧಾಶ್ರಮದ ನಿವಾಸಿಗಳಿಗೆ ಚಳಿಗಾಲದ ಬಟ್ಟೆಗಳು, ವಾಕರ್ಗಳು, ಊರುಗೋಲು ಮತ್ತು ಇತರೆ ಉಪಕರಣಗಳ ದಾನ, 16 ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು SSVIM ಪ್ಯಾಲಿಯೇಟಿವ್ ಕೇರ್ಗೆ ಆಂಬ್ಯುಲೆನ್ಸ್ ದಾನ, 25ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪದವಿ ಹಾಗೂ ಸ್ನಾತಕೋತ್ತರ ಶಿಕ್ಷಣಕ್ಕೆ ಆರ್ಥಿಕವಾಗಿ ಸಹಾಯ ಮಾಡಿದ್ದಾರೆ. ಇಂದು ಮನೋಜ್ಞ ನೃತ್ಯೋತ್ಸವದಲ್ಲಿ ಗೌರವಾನ್ವಿತ ಅತಿಥಿಯಾಗಿ ಉಪಸ್ಥಿತರಿದ್ದಾರೆ. ಇವರಿಂದ ಸಭೆಗೆ ನುಡಿಗಳು. ಸಭೆಯಲ್ಲಿ ಇರುವ ಪೋಷಕರೇ ಮತ್ತು ಇಂದು ಎಷ್ಟು ಚೆನ್ನಾಗಿ ನೃತ್ಯವನ್ನು ನಿರೂಪಿಸಿ ಮತ್ತು ಎಲ್ಲರನ್ನೂ ಒಂದೇ ಸ್ಟೇಜಿಗೆ ತಂದ ಡಾಕ್ಟರ್ ಮಾನಸಾರವರೇ ಮತ್ತು ಡಾಕ್ಟರ್ ಅಶ್ವಥ್ ಮತ್ತು ಡಾಕ್ಟರ್ ಪ್ರದೀಪ್ರವರೇ, ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಇಂದು ಈ ಸ್ಟೇಜ್ ಮೇಲೆ ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡೋಕ್ಕೆ ಐ ಆಮ್ ವೆರಿ ಪ್ರೌಡ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ದ್ಯಾಟ್. ಯಥೋ ದೃಷ್ಟಿ ತಥೋ ಇದು ಅನ್ನೋ ಹಾಗೆ ಇಂದು ನಾವು ನೋಡಿದ್ವಿ ಮಾನಸ ಮೇಡಮು ಮಕ್ಕಳ ದೃಷ್ಟಿಗಳು, ತಮ್ಮ ಕೈಗಳು, ತಮ್ಮ ಡಾನ್ಸ್ ಮೂಲಕ ಪ್ರತಿಯೊಬ್ಬರನ್ನು ಒಬ್ಬರೂ ಮೊಬೈಲ್ ಓಪನ್ ಮಾಡಲಿಲ್ಲ. ನಾನು ನೋಡ್ತಾ ಇದ್ದೆ, ಪ್ರತಿಯೊಬ್ಬರೂ ಮಕ್ಕಳನ್ನ ಡಾನ್ಸ್ ಮಾಡೋದು ನೋಡ್ತಾ ಇದ್ರಿ. ಲೈಕ್ ಡಾಕ್ಟರ್ ಅಶ್ವಥ್ ಅವ್ರು ಹೇಳ್ದಂಗೆ, ಡಾಕ್ಟರ್ ಪ್ರದೀಪ್ ಅವ್ರು ಮಾತಾಡಿದ್ಮೇಲೆ ನಮಗೇನೂ ಇರಲ್ಲ ಮಾತನಾಡಲಿಕ್ಕೆ. ಆದರೆ ಇಂದು ಸಭೆಯಲ್ಲಿ ನಾನು ಒಬ್ಬಳು ವೈದ್ಯಲಾಗಿ ಕುಳಿತಿರಲಿಲ್ಲ, ಒಬ್ಬಳು ಕಲಾವಿದೆಲಾಗೂ ಕುಳಿತಿದ್ದೆ. ಯಾಕಂದರೆ ಸರ್ ಹೇಳಿದ್ರು, ಇಲ್ಲಿ ಯಾರಾದರೂ ಡಾನ್ಸ್ ಕಲಿಯೋಕ್ಕೆ ಇಷ್ಟ ಇದ್ದರೆ ಮಾನಸ ಅವರು ನೆಕ್ಸ್ಟ್ ಟೈಮ್ ಡಾನ್ಸ್ಗೆ ಬರ್ತೇನೆ ಅಂತ. ಆದರೆ ಪ್ರದೀಪ್ ಸರ್, ನಾನು ಡಾಕ್ಟರ್ PM ಚೇತನ ರಾಧಾಕೃಷ್ಣರವರ ಶಿಷ್ಯೆ. ನಾನು ಮೈಸೂರಿನಲ್ಲಿ ಅವ್ರ ಹತ್ರ ಅಭ್ಯಾಸ ಮಾಡ್ತಾ ಇದ್ದೇನೆ. 30 ವರ್ಷ ನಾನು ಡಾನ್ಸ್ ನಿಲ್ಲಿಸ್ಬಿಟ್ಟಿದ್ದೆ. ಆನಂತರ ಡಾಕ್ಟರ್ ಅಶ್ವಥ್ ಅವ್ರು ಹೇಳಿದಾಗ, ಎಸ್, ದೆರ್ ಇಸ್ ಡಿಪ್ರೆಷನ್, ದೆರ್ ಇಸ್ ಲಾಟ್ ಆಫ್ ಸ್ಟ್ರೆಸ್. ನನ್ನ ಒಂದು ವೃತ್ತಿಯಲ್ಲೇ ಐ ಸಿ HIV ಪೇಷಂಟ್ಸ್, ಐ ಗೆಟ್ ಸ್ಟ್ರೆಸ್ ಬಿಕಾಸ್ ಹೋಲ್ ಡೇ ಮಕ್ಕಳನ್ನು ಬಿಟ್ಬಿಡಿ, ನಾವು ವೈದ್ಯರಾಗಿ ನಾವೇ ಸ್ಟ್ರೆಸ್ಗೊಳಗಾಗ್ತೀವಿ. ಸೊ ಆ ಸ್ಟ್ರೆಸ್ ಹೊರಗೆ ಬರಬೇಕು ಅಂದರೆ ನಂಗೆ ಹೆಲ್ಪ್ ಮಾಡಿದ್ದು ಡಾನ್ಸ್. I am telling you outspoken today what Dr. Ashwath said was 100% true, and thank you for bringing that out. ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಟ್ಯಾಲೆಂಟ್ ಇದೆ. ಅದನ್ನು the way we put it together and bring it out, like a teacher like Dr. Manasa ಅವರೇ, she is a live example, being a engineer, being a mother, being a wife, and today being the director of a dance group where she was telling me she has 2 dance classes where she coaches more than 150 children, and that is not easy. Yes, dance is an expensive art, but that is nothing compared to your
ಎಷ್ಟೇ ಎಕ್ಸ್ಪೆನ್ಸಿವ್ ಇದ್ದರೂ ನಿಮ್ಮ ಮಕ್ಕಳನ್ನು ನೀವು ಖುಷಿಯಾಗಿ ಅವರು ಡಾನ್ಸ್ ಮಾಡಬೇಕಾದ್ರೆ ಆ ನಗುಮುಖ, ಅವರಲ್ಲಿರುವ ಆ ಎನರ್ಜಿ ನಿಮಗೆ ಎಷ್ಟು ಇದು ಕೊಟ್ಟರೂ ಬರೋದಿಲ್ಲ. ಸೊ ಎಂಜಾಯ್ ಯುವರ್ ಚಿಲ್ಡ್ರನ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಒಂದು ನಾನು ನಿಮ್ಮನ್ನೆಲ್ಲ ಕೇಳ್ಕೊತೀನಿ ಅಂದರೆ, ಪೋಷಕರು ಎಲ್ಲರೂ ಸೇರಿ ಒಮ್ಮೆ ದೊಡ್ಡದಾಗಿ ನಮ್ಮ ಡಾಕ್ಟರ್ ಮಾನಸ ಅವರಿಗೆ ಚಪ್ಪಾಳೆ ಕೊಡಬೇಕು. ವೈದ್ಯೆಯಾಗಿ, ನೃತ್ಯಗಾರ್ತಿಯಾಗಿ ತಮ್ಮ ಅನುಭವವನ್ನು ವ್ಯಕ್ತಪಡಿಸಿ ಶುಭ ಹಾರೈಸಿದ ಡಾಕ್ಟರ್ ನಂದಿನಿ ಕೇಶ್ವರ್ ಅವರಿಗೆ ವಂದನೆಗಳು. ಇದೀಗ ಮನೋಜ್ಞ ನೃತ್ಯಕಲಾ ಅಕಾಡೆಮಿಯ ವತಿಯಿಂದ ಗೌರವ ಸಮರ್ಪಣೆ. ನೃತ್ಯಕಲಾ ಅಕಾಡೆಮಿಯ ವಿದ್ಯಾರ್ಥಿನಿ ಕುಮಾರಿ ಗೌರಿ ಭಾರದ್ವಾಜ್ರವರಿಂದ ತಮ್ಮ ನೃತ್ಯ ಗುರುವಾದ ವಿದುಷಿ ಡಾಕ್ಟರ್ ಮಾನಸ ಪೀರ್ ಅವರಿಗೆ ಗುರುವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ವಿಶೇಷತೆ ಏನಂದರೆ, ಈ ವಿದ್ಯಾರ್ಥಿನಿ ಮನೋಜ್ಞ ನೃತ್ಯಕಲಾ ಅಕಾಡೆಮಿಯ ಪ್ರಥಮ ವಿದ್ಯಾರ್ಥಿನಿ, ಮೊದಲ ವಿದ್ಯಾರ್ಥಿನಿ. ಮತ್ತು ಇಂದಿಗೆ ಈ ದಿನಕ್ಕೆ ಈ ಮಗು 10 ವರ್ಷಗಳನ್ನು ಪೂರೈಸಿದ್ದಾಳೆ ಮನೋಜ್ಞ ನೃತ್ಯಕಲಾ ಅಕಾಡೆಮಿಯಲ್ಲಿ. ಈ ಒಂದು ವಿಶೇಷ ಸುಸಂದರ್ಭದಲ್ಲಿ ತಮ್ಮ ನೃತ್ಯ ಗುರುವಿಗೆ ಗುರುವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕಲಾ ರಸಿಕರೇ, ಇಂದು ನಾವು ಕೇಳಲಿರುವುದು ಯುಗ ಯುಗಾಂತರಗಳಿಗೂ ಅಮೃತ ಸಮಾನವಾದ ಕತೆ, ಶ್ರೀ ಕೃಷ್ಣನ ಕುರಿತಾದ ಕೃಷ್ಣ ಕಥಾಮೃತ. ಗೋಕುಲದ ಮಡಿಲಲ್ಲಿ ಆಡಿದ ನಂದನ ಬಾಲ್ಯದ ಲೀಲೆಯಿಂದಲೇ ಲೋಕವನ್ನು ಮೋಹಗೊಳಿಸಿದ ವಂಶಿ ಮುರಳಿಗಾರ. ದುಷ್ಟರ ನಿಗ್ರಹ, ಸಜ್ಜನರ ರಕ್ಷಣೆ, ಧರ್ಮ ಸ್ಥಾಪನೆ ಇವುಗಳೆಲ್ಲವೂ ಅವನ ಅವತಾರದ ಉದ್ದೇಶ. ಬಾಲಕೃಷ್ಣನ ನಗು, ಯಮುನಾ ತೀರದ ಗೋಪ ಕ್ರೀಡೆ, ಕಾಳಿಯ ಮರ್ದನ, ಗೋವರ್ಧನನೋದ್ಧಾರ, ರಾಧಾ ಮಾಧವರ ಪ್ರೇಮ ಎಲ್ಲವೂ ನಮ್ಮ ಮನವನ್ನ ಆನಂದ ಸಾಗರದಲ್ಲಿ ಮುಳುಗಿಸುತ್ತದೆ. ಇಂದು ಗೋಕುಲದ ಬಾಲಕೃಷ್ಣನಿಂದ ಕುರುಕ್ಷೇತ್ರದ ಪಾರ್ಥ ಸಾರಥಿವರೆಗಿನ ಅವನ ದಿವ್ಯ ಯಾನವನ್ನ ನಾವು ನೃತ್ಯ ರೂಪಕದ ಮೂಲಕ ಕಾಣಲಿದ್ದೇವೆ. ಬನ್ನಿ, ಈ ಲೀಲಾಮೃತವನ್ನ ಅನುಭವಿಸಿ ಶ್ರೀ ಕೃಷ್ಣನ ಕೃಪೆಗೆ ಪಾತ್ರರಾಗೋಣ. ದ್ವಾಪರ ಯುಗದಲ್ಲಿ ಭೂಮಿ ತಾನು ತಾಳಲಾರದಷ್ಟು ಪಾಪದಿಂದ ನಲುಗಿ ವಿಷ್ಣುವನ್ನ ಪ್ರಾರ್ಥಿಸಿತು. ದೇವಕಿಯ 8ನೇ ಸಂತಾನವಾಗಿ ಕಂಸನ ಅಹಂಕಾರವನ್ನ ಧ್ವಂಸಗೊಳಿಸಲು, ಭೂಮಿಯನ್ನು ದುಷ್ಟರ ಭಾರದಿಂದ ಬಿಡಿಸಲು ಶ್ರೀ ವಿಷ್ಣುವಿನ ಅವತಾರವಾದ ಶ್ರೀ ಕೃಷ್ಣನು ಮಾನವನ ರೂಪದಲ್ಲಿ ಭೂಮಿಗೆ ಆಗಮಿಸಿದನು. ಅವನ ಜನನ ಮಥುರೆಯ ಕಾರಾಗೃಹದಲ್ಲಿ ನಡೆದರೂ ವಸುದೇವನ ಮೂಲಕ ಅವನು ಯಮುನೆಯ ಪ್ರವಾಹವನ್ನ ದಾಟಿ ನಂದ ಯಶೋದರ ಮನೆಗೆ ತಲುಪಿ ಗೋಕುಲದಲ್ಲಿ ಬೆಳೆದನು. ಹೀಗೆ ಆರಂಭವಾಯಿತು ಲೋಕವೈಕುಂಠನ ಲೀಲೆಯ ಅದ್ಭುತ ಅಧ್ಯಾಯ. na na na
ವಾಸುದೇವ ಸನಾತನಃ ಶ್ರೀಕೃಷ್ಣ ಕಮಲನಾಥೋ ವಾಸುದೇವ ಸನಾತನಃ ವಸೋ ಲೀಲಾ ಮನುಷ್ಯ ವಿಗ್ರಹ ಶ್ರೀಕೃಷ್ಣ ಕಮಲನಾಥೋ. ಕಮಲನಾಥೋ ವಾಸುದೇವ ಸನಾತನಃ ವಸುದೇವಾತ್ಮಜಗ ಪುಣ್ಯೋ ಮನುಷ್ಯ ವಿಗ್ರಹ. ಹಕ್ಕಿಗಳ ಮಧುರ ಕಿಲಕಿಲ ನಾದದ ನಡುವೆ ಒಂದು ಸುಂದರ ಜೋಳಿಗೆ ಮೃದುವಾಗಿ ತೂಗುತ್ತಿದೆ. ಆ ಜೋಳಿಗೆಯೊಳಗೆ ಚಂದ್ರಕಾಂತಿಯಂತೆ ಹೊಳೆಯುವ ದಿವ್ಯ ಶಿಶು ಶ್ರೀಕೃಷ್ಣನು ಮುದ್ದಾಗಿ ಮಲಗಿದ್ದಾನೆ. ವಾಗಿದೆ ಜೋ ಜೋ ಯಶೋದೆಯ ನಂದ ಮುಕುಂದನೆ ಜೋ ಜೋ ಕಂಸ ಕುಠಾರಿ ಜೋ ಜೋ ಮುನಿಗಳ ಹೃದಯಾನಂದನೆ ಜೋ ಜೋ ಲಕುಮಿಯ ರಮಣ ಜೋ ಜೋ ಒಕ್ಕುಳಿಸುವ ಕದಪಿನ ಸುಳಿಗುರುಳಿನ ಚಿಕ್ಕ ಬಾಯ ಮುದ್ದು ಮೊಗದ ಸೊಕ್ಕಿದ ಮದಕಾರಿಯಂದದಿ ನೊಸಲೊಳಗಿಕ್ಕಿದ ಕಸ್ತೂರಿ ತಿಲಕ ಸೊಕ್ಕಿದ ಮದಕಾರಿಯಂದದಿ ನೊಸಲೊಳಗಿಕ್ಕಿದ ಕಸ್ತೂರಿ ತಿಲಕ ರಕ್ಕ ಸರೆದೆದಲ್ಲಣ ಮುರವೈರಿಯೇ ಮಕ್ಕಳ ಮಾಣಿಕ್ಯ ಜೋ 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 ಯಶೋದೆಯ ನಂದ ಮುಕುಂದನೆ ಜೋ ಜೋ ಕಂಸ ಕುಠಾರಿ ಇಡುತೋಳ್ಗಳ ಪಸರಿಸುತ್ತಿರೆ ಗೋಪಿಯ ತೊಡೆಯ ಮೇಲ್ಮಲಗಿ ಬಾಯ್ತೆರೆಯೇ ಒಡಲೊಳಗಿರೇಳು ಭುವನವಿರಲು ಕಂಡು ನಡುಗಿ ಕಂಗಳನ್ನು ಮುಚ್ಚಿದಳು ಸಡಗರಿಸುತ್ತ ತಾನರಿಯದಂತೆಯೇ ಹೊಡೆ ಮರಳಿ ಮೊಗವನ್ನೋಡುತ್ತಲಿ ಸಡಗರಿಸುತ್ತ ತಾನರಿಯದಂತೆಯೇ ಹೊಡೆ ಮರಳಿ ಮೊಗವನ್ನೋಡುತ್ತಲಿ ಜೋ ಜೋ ಯಶೋದೆಯ ನಂದ ಮುಕುಂದನೆ ಜೋ ಜೋ ಕಂಸ ಕುಠಾರಿ ಜೋ ಜೋ ಮುನಿಗಳ ಹೃದಯಾನಂದನೆ ಜೋ ಜೋ ಲಕುಮಿಯ ರಮಣ. ಸುಂದರ ರೂಪ ತಾಳಿದ ಪೂತನಿ ಗೋಕುಲಕ್ಕೆ ಬಂದು ಬಾಲಕೃಷ್ಣನ ತೊಟ್ಟಿಲ ಬಳಿ ಬರುತ್ತಾಳೆ. ತಾಯಿಯಂತೆ ಮಮತೆಯ ನೋಟ ತೋರಿಸಿ ವಿಷಪಾನ ಮಾಡಿಸಿದ ಸ್ತನವನ್ನ ಬಾಲಕೃಷ್ಣನ ಬಾಯಿಗೆ ಕೊಡುತ್ತಾಳೆ. ಆದರೆ ಯಮಲೋಕವನ್ನೇ ಗೆಲ್ಲಬಲ್ಲ ಬಾಲಗೋಪಾಲನು ಆ ವಿಷವನ್ನೇ ಹಾಲಿನಂತೆ ಕುಡಿದು ಅವಳ ಪ್ರಾಣವಾಯುವನ್ನೇ ಹೀರುತ್ತಾನೆ. ಪೂತನಿ ತನ್ನ ನಿಜ ರೂಪದಲ್ಲಿ ಭೀಕರ ದೇಹದೊಂದಿಗೆ ನೆಲಕ್ಕುರುಳುತ್ತಾಳೆ.
ದೇವರ ವಚನವನ್ನ ನೆರವೇರಿಸುತ್ತಾ ದಿವ್ಯ ಶಿಶುವಾಗಿ ಶ್ರೀ ಕೃಷ್ಣನ ಆಗಮನದಿಂದ ಭೂಮಿ ಪಾವನವಾಗುತ್ತದೆ. ಸುತ್ತ स्वागतं कृष्ण शरणागतं कृष्ण इह 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 स्वागतं मधुसूदनाय स्वागतं कृष्ण शरणागतं कृष्ण मधुरापुरी सदना मृदुवदन मधुसूदनाय स्वागतं कृष्ण शरणा कस्तूरी तिलक महिमा मम कान्तनन्द गोवनन्द भोगदान्त सुलभ सुपुष्पदन्त कलभा कस्तूरी दिष्टिकाशूर चाणूर मल्ल मल्ल विशारद मधुसूदन मुष्टिका शूर चाणूर मल्ल मल्ल विशारद मधुसूदन मर्दन कलिंग नर्तन गोकुल रक्षण सकल सुलक्षण देव पदद साधम गरी पगरि सदसा सरि ग पद साधम गरी पगरि सदसा सरि ग पद रस तप गरि पगरि सदसा सरि ग पद साधम गरि पगरि सदसा सरि ग पद तप गरि पगरि सदसा ಗೋಕುಲದ ಮನೆ ಮನೆಗಳಲ್ಲಿ ಬಾಲಕೃಷ್ಣನ ತುಂಟ ಲೀಲೆಗಳು ದಿನವೂ ಹೊಸ ಹೊಸ ಕತೆಗಳಾಗಿ ಹರಡುತ್ತಿವೆ. ಉದ್ದನೆಯ ಹಗ್ಗ ಹಾಕಿ ಎತ್ತರದಲ್ಲಿ ಮಡಿಕೆಯನ್ನ ತೂಗು ಹಾಕಿದರೂ ಗೋಪಾಲನು ತನ್ನ ಗೆಳೆಯರ ಜೊತೆಗೂಡಿ ಏರಿ ನವನೀತವನ್ನ ಕದ್ದು ತಿನ್ನುತ್ತಾನೆ. ಕೆಲವೊಮ್ಮೆ ಮಣ್ಣನ್ನೇ ಹಿಡಿದು ಬಾಯಿಗೆ ಹಾಕಿ ತಾಯಿಯ ಅಚ್ಚರಿಗೊಳಿಸುತ್ತಾನೆ. ಹೇಶೋ
ಮನಿ ಮ ಪ ಗ ರಿ ಮ ಪ ನಿ ನಿ ದ ರಿ ಪ ಗ ರಿ ಸ ರಿ ನಿ ಸ ದ ನಿ ಪ ಮ ಗ ರಿ ರಿ ಮ ಪ ನಿ ಸ ರಿ ಪ ಗ ರಿ ಸ ರಿ ನಿ ಸ ದ ನಿ ಪ ಮ ಗ ರಿ ರಿ ಮ ಪ ನಿ ಸ ಮ ನಿ ಪ ಗ ರಿ ಮ ಪ ನಿ ಮ ಪ ನಿ ಸ ಪ ನಿ ಮ ಪ ಗ ರಿ ಮ ಪ ನಿ ಮ ನಿ ಪ ಗ ರಿ ಮ ಪ ನಿ ಮ ಪ ನಿ ಸ ಪ ನಿ ಮ ಪ ಗ ರಿ ಮ ಪ ನಿ ನಿ ದ ರಿ ಪ ಗ ರಿ ಸ ರಿ ನಿ ಸ ದ ನಿ ಪ ಮ ಗ ರಿ ರಿ ರಂಗಳ ಸಂದುಗೊಂದಿನಲಿ ಚಂದ ಚಂದದ ಗೋಪ ಬಾಲರ ವೃಂದ ವೃಂದದಲ್ಲಿ ಚಂದ ಚಂದದ ಗೋಪ ಬಾಲರ ವೃಂದ ವೃಂದದಲ್ಲಿ ಸುಂದರಾಂಗದ ಸುಂದರಿಯರ ಹಿಂದು ಮುಂದಿನಲಿ ಸುಂದರಾಂಗದ ಸುಂದರಿಯರ ಹಿಂದು ಮುಂದಿನಲಿ ಅಂದದ ಕಳಕಂದ ಕರುಗಳ ಮಂದೆ ಮಂದೆಯಲಿ ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಈ ಚರಾಚರದೊಳಗೆ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದಿರಿ ಶೋದ್ಗಾರ ಮಾಡಿದರು. ಕಂಸನು ಕೃಷ್ಣನನ್ನ ಸಂಹರಿಸಲು ಅಖಾಡದಲ್ಲಿ ಹೋರಾಟಕ್ಕೆ ಆಹ್ವಾನಿಸಿದನು. ಅಲ್ಲಿ ಮೊದಲಿಗೆ ಅವನು ಮಲ್ಲ ಯೋಧರ ಜೊತೆ ಕುಸ್ತಿ ಆಡಿ ಅವರನ್ನ ಸೋಲಿಸಿದನು. ನಂತರ ಕಂಸನು ತನ್ನ ಆನೆ ಕುಂಟಕವನ್ನ ಕೃಷ್ಣ ಬಲರಾಮರನ್ನ ಕೊಲ್ಲಲು ಕಳುಹಿಸಿದರೂ ಆ ಆನೆಯನ್ನು ಸಹ ಕೃಷ್ಣನು ಜಯಿಸಿದನು. ಅಂತಿಮವಾಗಿ ಕಂಸನು ಸ್ವತಃ ಅಖಾಡಕ್ಕೆ ಬಂದು ಕೃಷ್ಣನ ಮೇಲೆ ದಾಳಿ ಮಾಡಿದನು. ದಿವ್ಯ ಶಕ್ತಿಯುಳ್ಳ ಕೃಷ್ಣನು ಅವನನ್ನ ಹಿಡಿದು ನೆಲಕ್ಕೆ ಬಡಿದು ಅವನನ್ನ ಸಂಹರಿಸಿದನು. ನುತ್ತ ಕಿಟ್ಟ ತಕ್ಕ ಜಂ ತಟ್ಟಿ ಕಿಟ್ಟ ತಕ್ಕ ತಟ್ಟಿ ಕಿಟ್ಟ ತಕ್ಕ ಧನ ಕಿಟ ತಕ್ಕ ಜುಣ್ಣು ಕಿಟ್ಟ ತಕ್ಕ ಧಿಮಿ ಕಿಟ ತಕ್ಕ ತದ್ದಿ ಕಿಣ್ಣತ್ತುಂ ತಕ್ಕ ಧಿ ನುತ್ತ ಧರಿಗಿಡ ಧೀ ನುತ್ತ ಕಿಟ್ಟ ತಕ್ಕ ಜಂ ತಟ್ಟಿ ಕಿಟ್ಟ ತಕ್ಕ ತಟ್ಟಿ ಕಿಟ್ಟ ತಕ್ಕ ಧನ ಕಿಟ ತಕ್ಕ ಜುಣ್ಣು ಕಿಟ್ಟ ತಕ್ಕ ಧಿಮಿ ಕಿಟ ತಕ್ಕ ತಕ್ಕ ಧಿಂ ಕಿಣ್ಣತ್ತುಂ ಧರಿಗಿಡ ಧಿ ನುತ್ತ ಕಿಟ್ಟ ತಕ್ಕ ಜಂ ತರಿ ಕಿಟ್ಟ ತಕ್ಕ ಜಗ ತರಿ ಕಿಟ್ಟ ತಕ್ಕ ತದ್ದಿ ಕಿಣ್ಣತ್ತುಂ ಧರಿಗಿಡ ಧೀ ನುತ್ತ ಕಿಟ್ಟ ತಕ್ಕ ಜಂ ತರಿ ಕಿಟ್ಟ ತಕ್ಕ ಜಗ ತರಿ ಕಿಟ್ಟ ತಕ್ಕ ತದ್ದಿ ಕಿಣ್ಣತ್ತುಂ ಜಂ ತಟ್ಟಿ ಕಿಟ್ಟ ತಕ್ಕ ಜಂ ತರಿ ಕಿಟ್ಟ ತಕ್ಕ ತದ್ದಿ ಕಿಣ್ಣತ್ತುಂ ಭೃಂಗಿ ನಟನ ಜಂ ತಟ್ಟಿ ಕಿಟ್ಟ ತಕ್ಕ ಜಂ ತರಿ ಕಿಟ್ಟ ತಕ್ಕ ಜಗ ತರಿ ಕಿಟ್ಟ ತಕ್ಕ ತದ್ದಿ ಕಿಣ್ಣತ್ತುಂ ತಕ್ಕ ಧಿ ಕಿಣ್ಣತ್ತುಂ ಭೃಂಗಿ ನಟನ ಜಂ ತಟ್ಟಿ ಕಿಟ್ಟ ತಕ್ಕ ಜಂ ತರಿ ಕಿಟ್ಟ ತಕ್ಕ ಜಗ ತರಿ ಕಿಟ್ಟ ತಕ್ಕ ಜನ ಜನ ಕಿಟ್ಟ ತಕ್ಕ ತದ್ದಿ ಗಡಗಡಗಡಂ ತದ್ದಿ ಗಡಗಡಗಡಂ ತದ್ದಿ ಗಡಗಡಗಡಂ ಕೃಷ್ಣ ಕೃಷ್ಣ ಗೋಪಾಲ ಕೃಷ್ಣ 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 ಗೋಪಾಲ ಕೃಷ್ಣ ಸುವಿ ಬಾಲ ಕೃಷ್ಣ ಸು
कृष्ण 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 गोपाल कृष्ण वसुदेव वरकुमार दानवेन्द्र मदविदार विचित मूर्ति कीर्तिहार विश्व पूजित कृष्ण 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 गोपाल कृष्ण वस्तुवैन माणिक्य वैडूर्यमु मेडलोन सुस्थिरमुगनुन्न माकस्तूरिरंग कृष्ण 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 गोपाल कृष्ण करियु चिक्की मकरि वद्दगावु मन्न अंतलोन करियुगाचि नट्टि माघनुडरंग कृष्ण 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 अमृतमयिन निन्न मिन्न अन्नमा प्रसन्न रंग कृष्ण 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 गोपाल कृष्ण 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 गोपाल कृष्ण गोपिका जीवन स्मरणं गोविंद गोविंद कृष्ण 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 चंद्राय मंगलम यमुना तीरलोलाय यादव कुलबालाय यमलार्जुन भंजनाय अमित मंगलम कृष्ण 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 चंद्राय मंगलम गोपिका जीवन स्मरणं गोविंद गोविंद ಕೃಷ್ಣನು ಚಂದನ ಲೇಪದಿಂದ ಅಲಂಕರಿಸಿಕೊಂಡು ಹೂಮಾಲೆಗಳನ್ನ ಧರಿಸಿ ದಿವ್ಯಾಭರಣಗಳಿಂದ ಹೊಳೆಯುತ್ತಿರುತ್ತಾನೆ. ಚಂದನ ಚರ್ಚಿತ ನಾಮ್ನಾವಂಶಿ ನಾದದಿಂದ ಮೋಹಿತಗೊಂಡ ಗೋಪಿಯರು ರಾಧೆಯೊಂದಿಗೆ ಕೃಷ್ಣನ ಸುತ್ತ ಸೇರುತ್ತಾರೆ. ಬ್ರಜಭೂಮಿಯ ಚಂದನ ಚರ್ಚಿತ ಅಷ್ಟಪದಿಯ ಸೊಗಸಾದ ಪದ್ಯಗಳು ರಾಧಾ ಮಾಧವರ ದಿವ್ಯ ಲೀಲೆಯನ್ನು ಇನ್ನಷ್ಟು ಮಂಗಳಮಯವಾಗಿಸುತ್ತವೆ. ಚಂದನ ಚರ್ಚಿತ ನೀಲಕಳಿ ಪರಪೀತ ವಸನವನ ಮಾಲಿ 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 ಕೇಳಿ ಚಲನ್ಮಣಿ ಕುಂಡಲ ಮಂಡಿತ ಗಂಡಯುಗ ಸ್ಮಿತಶಾಲಿ ಕೇಳಿ ಚಲನ್ಮಣಿ ಕುಂಡಲ ಮಂಡಿತ ಗಂಡಯುಗ ಸ್ಮಿತಶಾಲಿ ಪೀನ ಪಯೋದರ ಭಾರ ಬರೇಣ ಹರಿಂ ಪರಿರಭ್ಯ ಸರಾಗಂ ಪೀನ ಪಯೋದರ ಭಾರ ಬರೇಣ ಹರಿಂ ಪರಿರಭ್ಯ ಸರಾಗಂ ಗೋಪವಧೂರನು ಗಾಯತಿ ಕಾಚಿತು ದಂಚಿತ ಪಂಚಮರಾಗಂ ಗೋಪವಧೂರನು ಗಾಯತಿ ಕಾಚಿತು ದಂಚಿತ ಪಂಚಮರಾಗಂ ಕಾಪಿ ವಿಲಾಸ ವಿಲೋಲ ವಿಲೋಚನ ಖೇಲನ ಜನಿತ ಮನೋಜಂ ಕಾಪಿ ವಿಲಾಸ ವಿಲೋಲ ವಿಲೋಚನ ಖೇಲನ ಜನಿತ ಮನೋಜಂ ಧ್ಯಾಯತಿ ಮುಗ್ಧವಧೂರಧಿಕಂ ಮಧುಸೂದನ ವದನ ಸರೋಜಂ ಧ್ಯಾಯತಿ ಮುಗ್ಧವಧೂರಧಿಕಂ ಮಧುಸೂದನ ವದನ ಸರೋಜಂ ಕಾಪಿ ಕಪೋಲ ತಲೆ ಮಿಲಿತಾಲ ಪಿತುಂಕಿ ಮಪಿ ಶ್ರುತಿ ಮೂಲೆ ಕಾಪಿ ಕಪೋಲ ತಲೆ ಮಿಲಿತಾಲ ಪಿತುಂಕಿ ಮಪಿ ಶ್ರುತಿ ಮೂಲೆ ಯಮುನಾ ವನಕೂಲೆ ಕೀಲಕಲ ಕುತುಕೇನ ಚಕಾಚಿತಮ ಯಮುನಾ ವನಕೂಲೆ ಮಂಜುಳ ಮಂಜುಳ ಕುಂಜಗತ ವಿಚಕರ್ಷಕರೇಣ ದುಕೂಲೆ ಮಂಜುಳ ಮಂಜುಳ ಕುಂಜಗತಂ ವಿಚಕರ್ಷಕರೇಣ ದುಕೂಲೆ करतल ताल करतल ताल करतल ताल करतल ताल करतल ताल करतल रासरसे सग नृत्य परा हरिणा युवती प्रशंसे रासरसे सग नृत्य परा हरिणा युवती प्रशंसे श्लिष्यति कामपि चुम्बति कामपि श्लिष्यति कामपि
चुम्बति कामपि श्लिष्यति कामपि चुम्बति कामपि कामपि रमयति रामां श्लिष्यति कामपि चुम्बति कामपि कामपि रमयति रामां पश्यति शस्मितचारुतरम् अपरामृगमिदमद्भुत केशवकेलि रहस्यं बृन्दावन विपिने चरितं वितनोतु शुभानि यशस्यम् बृन्दावन विपिने चरितं वितनोतु शुभानि यशस्यम् हरिरिह मुग्धवधूनिकरे विलासिनि विलसति केळिपरे हरिरिह मुग्धवधूनिकरे विलासिनि विलसति केळिपरे हरिरिह 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 गोविंद हरि हरि गोपाल हरि हरि 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 गोविंद हरि हरि गोविंद हरि हरि गोपाल 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 हरि हरि गोविंद हरि हरि गोविंद हरि हरि गोपाल 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 हरि हरि गोविंद हरि हरि गोविंद हरि गोपाल हरि ಪಾಂಡವರ ರಥದ ಮುಂದೆ ಅರ್ಜುನನು ಎದುರಿರುವ ಬಂಧು ಬಳಗವನ್ನ ನೋಡಿ ಹೃದಯದಲ್ಲಿ ಸಂಶಯದಿಂದ ಕುಗ್ಗುತ್ತಾನೆ. ಯುದ್ಧಕ್ಕೆ ಮನಸ್ಸು ಮಾಡಲಾರ. ಆಗ ಪಾರ್ಥನ ಸಾರಥಿಯಾದ ಶ್ರೀಕೃಷ್ಣನು ಧರ್ಮ, ಕರ್ತವ್ಯ ಮತ್ತು ಭಕ್ತಿಯ ಮಹತ್ವವನ್ನ ಬೋಧಿಸುತ್ತಾನೆ. ಕರ್ಮಣ್ಯೇ ವಾದಿಕಾರಸ್ತೆ ಎಂಬ ಅಮೃತಮಯ ಗೀತೋಪದೇಶವು ಅರ್ಜುನನ ಮನಸ್ಸಿಗೆ ಧೈರ್ಯ ತುಂಬಿ ಅವನನ್ನ ಯುದ್ಧಕ್ಕೆ ಪ್ರೇರೇಪಿಸುತ್ತದೆ. ಹೀಗೆ ಲೋಕಕ್ಕೆ ಶಾಶ್ವತ ಮಾರ್ಗದರ್ಶನ ನೀಡಿದ ಗೀತೆಯ ಜ್ಞಾನೋದಯವು ಕುರುಕ್ಷೇತ್ರದಲ್ಲಿ ಬೆಳಕಾಯಿತು. काङ्क्षे विजयं कृष्ण न च राज्यं च सुखानि च न काङ्क्षे विजयं कृष्ण
हि धर्मस्य ग्लानिर्भवति भारत अभ्युत्थानमधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे संभवामि युगे युगे संभवामि युगे युगे तां तीं तरन्नता तां तीं तरन्नता तां तीं तरन्नता दिनतगिन तां तीं तरन्नता दिनतगिन तां तीं तरन्नता दिनतगिन तां तीं तरन्नता दिनतगिनतां 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 तीं तरन्नता जय जयतां